ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು KCT ರ್ಯಾಂಕ್ ಬೂಸ್ಟರ್ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ ಕೆಮಿಸ್ಟ್ರಿ ಏನು ಬರುತ್ತೆ KCT 2025ಗೆ ಅಂತ ತೊಗೊಬಂದಿದ್ದೀನಿ. ಸೊ ಈ ಮಾಕ್ ಟೆಸ್ಟ್ನ ನೀವು ಪ್ರಾಪರಾಗಿ ಪ್ರಿಪೇರ್ ಆಗಿದ್ರೆ ಸಾಕು. ನಾನು ಟೋಟಲಿ 3 ಮಾಕ್ ಟೆಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಇವತ್ತು ಆಲ್ರೆಡಿ ಎಷ್ಟಿದೆ ಡೆಡ್ನು 10 ಇದೆ, ಕರೆಕ್ಟಾ? ಸೊ ನಿಮ್ಗಿರೋದೇ ನಿಯರ್ಲಿ 5 ಡೇಸ್ ಇದೆ ಅಂತ ಅನ್ಕೊಳ್ಳೋಣ. ಈ 5 ಡೇಸಲ್ಲಿ ಹೇಗೆ ಪ್ರಿಪೇರ್ ಆಗೋದು ಅಂತ 3 ಮಾಕ್ ಟೆಸ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಸೊ ಇದು ಫುಲ್ ಲೆಂತ್ ಮಾಕ್ ಟೆಸ್ಟ್ ನಾನು ಮಾಡಿಸ್ತಾ ಇರೋದು. ಹೇಗೆ 60 ಕ್ವಶನ್ನ 60 ಮಿನಿಟ್ಸಲ್ಲಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆ್ಯಂಡ್ ಟೈಮರ್ ಕೂಡ ಒಂದೊಂದು ಕ್ವಶನ್ಗೂ ಒಂದೊಂದು ಟೈಮರ್ ಇಡ್ತೀನಿ. ಆ ಟೈಮರಲ್ಲಿ ಹೇಗೆ 1 ಮಿನಿಟಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. The pair of species having same percentage of carbon is ಸೇಮ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕೇಳ್ತಿದ್ದಾರೆ ಅಂದರೆ ನಿಮಗೆ ಎರಡೂ ಕೂಡ ಸೇಮ್ ಫಾರ್ಮುಲಾ ಇರಬೇಕು. ಸೇಮ್ ಫಾರ್ಮುಲಾ ಇದೆ ಅಂದರೆ ಸೇಮ್ ಪರ್ಸೆಂಟೇಜ್. ನಾವು ಲೆಸ್ಟರ್ ಇಲ್ಲಿ ಕಾರ್ಬನ್ 6 ಇದೆ, ಇಲ್ಲಿ 12 ಇದೆ. ಸೊ 6 1s 6 2s ಬರುತ್ತೆ, ರಾಂಗ್. ನೆಕ್ಸ್ಟ್ ಇಲ್ಲಿ ಕಾರ್ಬನ್ 2 ಇದೆ, ಸೊ 2 ದೆನ್ 4 ಹೈಡ್ರೋಜನ್ ಇದೆ ಆ್ಯಂಡ್ 2 ಆಕ್ಸಿಜನ್ ಇದೆ. ಬಟ್ ಇಲ್ಲಿ ನಿಮಗೆ 6 ಇದೆ, ರಾಂಗ್. ನೆಕ್ಸ್ಟ್ ಇಲ್ಲಿ ನಿಮಗೆ 2 ಇದೆ, ದೆನ್ ಯು ಹ್ಯಾವ್ 4 ಹೈಡ್ರೋಜನ್ ಆ್ಯಂಡ್ 2 ಆಕ್ಸಿಜನ್. ಬಟ್ ಇದನ್ನು ಕಾಮನ್ ತಗೊಳ್ಳಿ, 1s 2s 1s. ಇಲ್ಲಿ 6 1s 6 2s 6 1s. ಸೊ 1 to 1 1 to 1. ಸೊ ದಿಸ್ ಇಸ್ ಹ್ಯಾವಿಂಗ್ ಸೇಮ್ ಫಾರ್ಮುಲಾ. ಅಷ್ಟೇ, ವೆರಿ ಸಿಂಪಲ್. ಸೇಮ್ ಫಾರ್ಮುಲಾ ಇದೆ ಅಂದರೆ ದೇ ಹ್ಯಾವಿಂಗ್ ಸೇಮ್ ಪರ್ಸೆಂಟೇಜ್ ಆಫ್ ಕಾರ್ಬನ್, ಅಷ್ಟೇ. ಅರ್ಥ ಆಯ್ತು? ಹೇಗೆ ವಿತಿನ್ 1 ಮಿನಿಟಲ್ಲಿ ಸಾಲ್ವ್ ಮಾಡೋದು ಕಲ್ತ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. Okay, let's start. Which of the following sets of quantum number represent an impossible arrangement? Now see, quantum number ಗೆ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಸೊ it can start with 1 to any number. ಓಕೆ, ಸೊ ಎಲ್ ಏನಾಗಿರುತ್ತೆ ಅಂದರೆ ಇಟ್ ಶುಡ್ ಬಿ n to n minus 1 ಆಗಿರಬೇಕು. ಅಂದರೆ n ಇರುತ್ತೆ, n minus 1 ಇರಬೇಕು. ಸೊ ನೆಕ್ಸ್ಟ್ m ಏನಿರುತ್ತೆ ಅಂದರೆ ಯು ಶುಡ್ ಬಿ -L2 ಪ್ಲಸ್ ಎಲ್. ಓಕೆನಾ? ನಿಮಗೆ ಇದನ್ನ ನೆನಪಾದರೆ ಸಾಕು ನೋಡಿ. -L2 ಪ್ಲಸ್ ಎಲ್ ಅಂದರೆ ಎಲ್ ಏನಿರುತ್ತೆ ಅದ್ರ ಮೈನಸ್ ಇಲ್ಲ ಪ್ಲಸ್ ಇರಬೇಕು. ನೋಡಿ ಎಮ್ ನೋಡೋಣ, ಎಲ್ ಏನಿದೆ 2 ಇದೆ, ಸೊ ಇದೇನಿದೆ -2 ಇದೆ, ಕರೆಕ್ಟಾ? ಎಸ್, ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ 0 ಇದೆ, ಸೊ 0, ಎಸ್ ಕರೆಕ್ಟ್. ಸೊ ಇಲ್ಲಿ 2 ಇದೆ, ಇಲ್ಲಿ 0 ಇದೆ, ಕರೆಕ್ಟ್. ಯಾಕಂದರೆ 0 to ಎಲ್ ಅಂತ ಹೇಳಿದೆ ನಾನು. ಸೊ ಇಲ್ಲಿ ನಿಮಗೆ ಎಸ್, ಇದು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಆ್ಯಂಡ್ ಸಿ ದ ಎನ್ ಏನು ಹೇಳಿದೆ, n-1 ಅಂತ ಹೇಳಿದೆ, ಕರೆಕ್ಟಾ? ಇಲ್ಲಿ ನಿಮಗೆ ಸೇಮ್ ಬರ್ತಿದೆ. ಸೊ ದಿಸ್ ಇಸ್ ರಾಂಗ್. ಸೊ ಅವ್ರು ಕೇಳಿರೋದೇನು, ಇಂಪಾಸಿಬಲ್ ಅರೇಂಜ್ಮೆಂಟ್. ಸೊ ದಿ ಆಪ್ಷನ್ ಇಸ್ ರಾಂಗ್. ಅರ್ಥ ಆಯ್ತು ಹೇಗೆ ಅಂತ? ಸೊ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಡಿ, ಸುಮ್ಮನೆ ಥಿಯರಿ ಕ್ವಶನ್ ಎಲ್ಲ ಕಲ್ತ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಕ್ವಾಂಟಮ್ ನಂಬರ್ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಅಯನೈಸೇಷನ್ ಎಂಥಾಲ್ಪಿ ಆಫ್ ಮೆಗ್ನೀಷಿಯಮ್ ಇಸ್ ಲೆಸ್ ದೆನ್ ದಟ್ ಆಫ್ Na ಆ್ಯಂಡ್ Al. ಸೊ ನಾವು ಹೇಗಿರುತ್ತೆ, Na ಮೆಗ್ನೀಷಿಯಮ್ ದೆನ್ ಅಲ್ಯೂಮಿನಿಯಂ. ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸಸ್, ಕರೆಕ್ಟ್. ಸೊ ಇಲ್ಲಿ ನಮ್ಗೆ ಏನು ಹೇಳ್ತೀರಿ, ಮೆಗ್ನೀಷಿಯಮ್ ಅಲ್ಯೂಮಿನಿಯಂಗಿಂತ ಜಾಸ್ತಿ ಇದೆ, ಬಟ್ ಸೋಡಿಯಂಗಿಂತ ಕಮ್ಮಿ ಇದೆ, ಕರೆಕ್ಟಾ? ಸೊ ದಿಸ್ ಇಸ್ ರಾಂಗ್. ದ ಅಟಾಮಿಕ್ ರೇಡಿಯಸ್ ಆಫ್ ಎಫ್ ಇಸ್ ಮೋರ್ ದೆನ್ ಎಫ್. ಸೊ ಓ ಇರುತ್ತೆ ಆ್ಯಂಡ್ ಎಫ್ ಇರುತ್ತೆ. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಸೊ ಡಿಕ್ರೀಸಸ್ ಅಕ್ರಾಸ್ ದ ಗ್ರೂಪ್. ಸೊ ಇದಕ್ಕೆ ಕಮ್ಮಿ ಇರಬೇಕು, ದಿಸ್ ಇಸ್ ರಾಂಗ್. ನೆಗೆಟಿವ್ ಅಗೈನ್ ಎಂಥಾಲ್ಪಿ ಆಫ್ ಎಫ್ ಇಸ್ ಲೆಸ್ ದೆನ್ ದಟ್ ಆಫ್ ಓ. ಆಕ್ಸಿಜನ್ಗಿಂತ ಲೆಸ್ ಇದೆ ಅಂತ ಹೇಳ್ತಿದ್ದಾರೆ. ನೋ, ಅಯನೈಸೇಷನ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸಸ್, ಕರೆಕ್ಟಾ? ಅಂದಮೇಲೆ ಇದಕ್ಕೆ ಜಾಸ್ತಿ ಇರಬೇಕು, ದಿಸ್ ಇಸ್ ರಾಂಗ್. ಅಂಡರ್ಸ್ಟುಡ್? ಓಕೆ, ಸೊ ನೀವು ಪ್ರಾಪರಾಗಿ ಕಲ್ತ್ಕೋಬೇಕು. ಬಿಕಾಸ್ ನಾನು 1 ಮಿನಿಟಲ್ಲಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ನೀಟಾಗಿ ಸ್ಲೋ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ಮಲ್ ಚಾರ್ಜ್ ಆನ್ 2O ಆಟಮ್ ಈಸ್. ಸೊ 2 ಆಕ್ಸಿಜನ್ ಕೊಟ್ಟಿದ್ದಾರೆ, ವೆರಿ ಸಿಂಪಲ್. ನಾನು ಫಾರ್ಮಲ್ ಚಾರ್ಜ್ ನಿಮ್ಗೆ ಹೇಳ್ಕೊಡೋದು ನೋಡ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ಆಕ್ಸಿಜನ್ಗೆ ಟೋಟಲ್ ನಮಗಿರೋದು 6. ಓಕೆ, 6ಅಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗಿದೆ ಅಂದರೆ 0 ಇರುತ್ತೆ ಫಾರ್ಮಲ್ ಚಾರ್ಜ್. ಸೊ 6ಅಲ್ಲಿ ಬಾಂಡ್ ಆಗಿದೆ, ಒಂದು ಇದೆ ಅಂದಮೇಲೆ ಆಬ್ವಿಯಸ್ಲಿ ಅದಕ್ಕೆ ನೆಗೆಟಿವ್ ಬರುತ್ತೆ, ನೆನ್ಪಿಟ್ಕೋಬೇಡಿ. ಓಕೆನಾ? ಸೊ ನೆಗೆಟಿವ್ ಬರುತ್ತೆ. ಸೊ ಇವಾಗ ನನಗೆ ಇಲ್ಲಿ ನೆಗೆಟಿವ್ ಬರಬೇಕು ಇದಕ್ಕೆ, ಆ್ಯಂಡ್ ಇಲ್ಲಿಗೆ ಏನಾಗುತ್ತೆ, ಯು ವಿಲ್ ಗೆಟ್ 1 0. ಸೊ ಸೆಕೆಂಡ್ 1 0 ಇರಬೇಕು. ಸೆಕೆಂಡ್ 1 ಯಾವುದ್ರಲ್ಲಿ 0 ಇದೆ, ಓನ್ಲಿ 1, ಅಷ್ಟೇ, ಮುಗೀತು. ಓಕೆನಾ? ಸಿಂಪಲ್. ನೆಕ್ಸ್ಟ್ ಒನ್.
A gaseous mixture was prepared by taking equal moles of carbon monoxide and 2 of the total pressure of the mixture was found to be 1 atm. The partial pressure of nitrogen in the mixture. ನೀ ಸಿ ಎರಡು ಕೊಟ್ಟಿದ್ದಾರೆ, ನಿಮಗೆ ಪಾರ್ಷಿಯಲ್ ಪ್ರೆಷರ್ ಕೇಳ್ತದೆ. ಏನು ಯೂಸ್ ಮಾಡಬೇಕು? ರೌಲ್ಟ್ಸ್ ಲಾ ಯೂಸ್ ಮಾಡಿ. ವಾಟ್ ಈಸ್ ಪಾರ್ಷಿಯಲ್ ಪ್ರೆಷರ್? ಪಾರ್ಷಿಯಲ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಸೊಲ್ಯೂಷನ್ ಇಂಟು ಟೋಟಲ್ ಪ್ರೆಷರ್. ಸೊ ಟೋಟಲ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರಪ್ಪ? ನನಗೆ 1 atm ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಪಾರ್ಷಿಯಲ್ ಪ್ರೆಷರ್? ಏನು ಮೆನ್ಷನ್ ಮಾಡಿದ್ದಾರೆ? ಈಕ್ವಲ್ ಮೋಲ್ಸ್. ಈಕ್ವಲ್ ಮೋಲ್ಸ್ ಅಂದರೆ ಕನ್ಸಿಡರ್ ಲೈಕ್ ಎಕ್ಸ್ ಎ ಈಕ್ವಲ್ಸ್ ಟೋಟಲ್ ಇಸ್ ಎಕ್ಸ್ ಅಂತ ತಗೊಳ್ಳಿ, ಈಕ್ವಲ್ ಮೋಲ್ಸ್ ಅಂತ ಇರೋದ್ರಿಂದ ಎರಡು ಎಕ್ಸ್ ಅಂತ ತಗೊಂಡ್ರೆ ಯು ವಿಲ್ ಗೆಟ್ 2x. ಸೊ ನಿಮ್ಗೆ ಏನು ಬರುತ್ತೆ? 1/2. ಸೊ 1/2 ಬರುತ್ತೆ. ಸೊ ಯು ವಿಲ್ ಗೆಟ್ 0.5. ಕರೆಕ್ಟಾ? ವೆರಿ ಸಿಂಪಲ್. ಸೊ ವಾಟ್ ಈಸ್ ದ ಟೋಟಲ್ ಪಾರ್ಷಿಯಲ್ ಪ್ರೆಷರ್? ಇಟ್ ಇಸ್ 0.5. ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ಕರೆಕ್ಟಾಗಿ ಕ್ವಶನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡೆ ಯಾವ ಕಾನ್ಸೆಪ್ಟ್ ಅಂತ ಗೊತ್ತಾದರೆ ಮುಗೀತು. ಓಕೆ, ಸೊ ನೆಕ್ಸ್ಟ್ ಒನ್. ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಡೆಲ್ಟಾ ಎಸ್ ಇಸ್ ನಾಟ್ ಪಾಸಿಟಿವ್? ಡೆಲ್ಟಾ ಎಸ್ ಇಸ್ ನಾಟ್ ಪಾಸಿಟಿವ್ ಅಂದರೆ ಅರ್ಥ ಏನು? ಡೆಲ್ಟಾ ಎಸ್ ಈಕ್ವಲ್ಸ್ ಟು ನೆಗೆಟಿವ್ ಅಂತ ಅರ್ಥ. ಯಾವಾಗ ನೆಗೆಟಿವ್ ಬರುತ್ತೆ ಡೆಲ್ಟಾ ಎಸ್? ಸೊ ಇಟ್ಸ್ ನಥಿಂಗ್ ಬಟ್ ವೆನ್ ಎನ್ ಜಿ ಈಕ್ವಲ್ಸ್ ಟು 0 ಇದ್ದಾಗ. ಓಕೆ, ವೆನ್ ಡೆಲ್ಟಾ ಎಸ್ ನೆಗೆಟಿವ್ ಇದೆ ಅಂದರೆ ಎನ್ ಜಿ 0 ಇರಬೇಕು. ಎನ್ ಜಿ ಕಂಡುಹಿಡಿಯಕ್ಕೆ ಬರುತ್ತಲ್ವಾ? ಇಲ್ಲಿ 1 ಗ್ಯಾಸ್ ಇರ್ತಿದ್ದಿಮೆ, ಇಲ್ಲಿ ಏನೂ ಇಲ್ಲ. ಸೊ ಯು ವಿಲ್ ಗೆಟ್ 1. ಇಲ್ಲಿ ಎಷ್ಟಿದೆ? 1 ಇದೆ, ಇಲ್ಲೂ 1 ಇದೆ. ಸೊ 1 - 1 ಅಂದರೆ ಯು ವಿಲ್ ಗೆಟ್ 0. ಎಸ್, ದಿಸ್ ಒನ್ ಇಸ್ ದ ಆನ್ಸರ್. ಅಷ್ಟೇ, ಮುಗೀತು. ಓಕೆನಾ? ಸೊ ವೆರಿ ಸಿಂಪಲ್ ಆಗಿದೆ. ಓಕೆ, ಸೊ ಡೆಲ್ಟಾ ಎಸ್ ನಥಿಂಗ್ ಬಟ್ ಎಂಟ್ರೋಪಿ ನೆಗೆಟಿವ್ ಬರಬೇಕು ಅಂದರೆ ಡೆಲ್ಟಾ ಎನ್ ಸಿ 0 ಇರಬೇಕು. ಪಾಸಿಟಿವ್ ಬರಬೇಕು ಅಂದರೆ ಏನು? ಡೆಲ್ಟಾ ಎನ್ ಸಿ ಇಟ್ ಶುಡ್ ಬಿ ಗ್ರೇಟರ್ ದೆನ್ 0 ಇರಬೇಕು. ಅರ್ಥ ಆಗ್ತಿದ್ಯಾ? ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್. ದ ಹೀಟ್ ಆಫ್ ಕಂಬಷನ್ ಆಫ್ ಕಾರ್ಬನ್ ಟು carbon dioxide is -395. okay, the heat release for formation of 22. ನಾವು ಸಿ ಏನು ಕೇಳ್ತಿದ್ದಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗೋಕ್ಕೆ ಏನೇನು ಬೇಕು? ಕಾರ್ಬನ್ ಬೇಕು. ಆ್ಯಂಡ್ ಕಂಬಷನ್ ಅಂದರೆ ಏನು? ಪ್ಲಸ್ ಆಕ್ಸಿಜನ್ ಅಂತ ಅರ್ಥ. ಓಕೆ, ಇದಕ್ಕೆ ಎಷ್ಟು ಕೊಟ್ಟಿದ್ದಾರಪ್ಪ? -393.5. ಈಗ ಇಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಮಾಸ್ ಕಂಡಿಟ್ಕೊಳ್ಳಿ. ಎಷ್ಟು ಬರುತ್ತೆ ಮಾಸು? ಕಾರ್ಬನ್ ಇಸ್ 12 ಪ್ಲಸ್ ಆಕ್ಸಿಜನ್ ಇಸ್ 16 ಇಂಟು 2 ಬರುತ್ತೆ. ಯು ವಿಲ್ ಗೆಟ್ 32. ಕರೆಕ್ಟಾ? ನಿಯರ್ಲಿ ಯು ವಿಲ್ ಗೆಟ್ 44 grams. ಸೊ 44 ಗ್ರಾಮ್ಸ್ಗೆ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ ನಿಮಗೆ? -393 ಕೆಲ್ವಿನ್. ಕರೆಕ್ಟಾ? ಹಾಗಾದರೆ 22 ಗ್ರಾಮ್ಗೆ ಎಷ್ಟು ಪ್ರೊಡ್ಯೂಸ್ 22 ಅಂದರೆ ಅರ್ಥ ಏನು? ಎಕ್ಸಾಕ್ಟ್ಲಿ ಹಾಫ್ ಅಲ್ವಾ? ಇದ್ರ ಹಾಫ್ ತಗೊಳ್ಳಿ ಅಷ್ಟೇ. ಹಾಫ್ ತಗೊಂಡ್ರೆ ಎಷ್ಟು ಬರುತ್ತೆ? 1s ಯು ವಿಲ್ ಗೆಟ್ 9s, ದೆನ್ ಐ ಥಿಂಕ್ ನಥಿಂಗ್ ಬಟ್ 196. ಎಸ್, ಸೊ ಏನು ಬರುತ್ತೆ ನಿಮಗೆ? 196 ಬರುತ್ತೆ. ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ಸೊ ಈ ಥರ ಪ್ರಾಬ್ಲಮ್ಯಾಟಿಕ್ ಕ್ವಶನ್ನು ಕೂಡ ವಿತಿನ್ 1 minute ಸಾಲ್ವ್ ಮಾಡ್ಬೋದು ಇಫ್ ಯು ನೋ ದೀಸ್ ಟ್ರಿಕ್ಸ್. ಕ್ಲಿಯರ್? ಎಸ್. Next one. The precipitate of calcium fluoride with KSP is obtained when equal volumes of the following are mixed. The mixture which gives the precipitate. ನೀ ಸಿ ನಿಮಗೆ ಈಕ್ವಿಲಿಬ್ರಿಯಮ್ ಇಂದ ಕೇಳ್ತಿದ್ದಾರೆ. ಪ್ರೆಸಿಪಿಟೇಟ್ ಅಂದರೆ ಏನಂತ ನೆನ್ಪಿಟ್ಕೊಳ್ಳಿ. ನಮಗೆ ಪ್ರೆಸಿಪಿಟೇಟಲ್ಲಿ ಅಯೋನಿಕ್ ಪ್ರಾಡಕ್ಟ್ ಏನಿದೆ ಇಟ್ ಶುಡ್ ಬಿ ಹ್ಯಾವ್ ದ ಗ್ರೇಟರ್ ವ್ಯಾಲ್ಯೂ ಆಫ್ KSP. ಓಕೆ, ಅಯೋನಿಕ್ ಪ್ರಾಡಕ್ಟರ್ ಅಂದರೆ ಇಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಅವೆರಡೂ ನೀವು ಆ್ಯಡ್ ಮಾಡಿದ್ರೆ ನಿಮಗೆ KSP ಗಿಂತ ಜಾಸ್ತಿ ಬಂದರೆ ದಟ್ ಹ್ಯಾವ್ ಅ ಸೇಮ್ ಅಂತ ನೋಡಿ. ಇವಾಗ ಇಲ್ಲಿ ನಿಮಗೆ CAF ಕರೆಕ್ಟಾ? CA ಎಷ್ಟು ಕೊಟ್ಟಿದ್ದಾರೆ? 4 ಇದೆ. ಇಲ್ಲಿ 4 ಇದೆ. F 2 times ಮಲ್ಟಿಪ್ಲೈ ಮಾಡಬೇಕು. ಓಕೆ, 2 times ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ ನಿಮ್ಗೆ ಇಲ್ಲಿ. ಸೊ 8 and 4 ಅಂದರೆ ಯು ವಿಲ್ ಗೆಟ್ 10⁻12. ರಾಂಗ್, ಯಾಕಂದರೆ ಇದಕ್ಕಿಂತ ಕಡಿಮೆ ಇದೆ. ರಾಂಗ್, ಇದು ಬರಲ್ಲ. ನೆಕ್ಸ್ಟ್ ಜಾಸ್ತಿ ಇರಬೇಕು. ಕರೆಕ್ಟಾ? ಸರಿ ಉಲ್ಟಾ. ಓಕೆನಾ? ಜಾಸ್ತಿ ಇರಬೇಕು, ಇದು ಕಮ್ಮಿ ಇದೆ. ನೆಕ್ಸ್ಟ್ ಒನ್. ಸೊ ಇಲ್ಲಿ ನಿಮಗೆ 2 ಇದೆ ಆ್ಯಂಡ್ ಇಲ್ಲಿ 3 ಅಂದರೆ 2 ಮಲ್ಟಿಪ್ಲೈ ಮಾಡಿದ್ರೆ 6 ಆಗುತ್ತೆ. ಯು ವಿಲ್ ಗೆಟ್ 8. ಸೊ 10⁻8 ಬರುತ್ತೆ. ಎಸ್, ದಿಸ್ ಒನ್ ಹ್ಯಾವಿಂಗ್ ಹೈಯರ್ ವ್ಯಾಲ್ಯೂ. ಇಫ್ ಯು ವಾಂಟ್ ಟು ಚೆಕ್ ದ ಅದರ್ ಆಪ್ಷನ್, ಬಟ್ ಟೈಮ್ ಇಲ್ಲ, ಬೇಡ. ಓಕೆ, ನೆಕ್ಸ್ಟ್ ಒನ್. ಅರ್ಥ ಆಯ್ತಲ್ವ ಹೇಗೆ ಅಂತ? ಸೊ ನಿಮಗೆ 1 minute ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇರೋದು. ಅದಕ್ಕೋಸ್ಕರ ಬೇಗ ಮಾಡಿಸ್ತಾ ಇದ್ದೀನಿ ವಿತಿನ್ 1 minute. ಸೊ ನೆಕ್ಸ್ಟ್ ಕ್ವಶನ್. KA1, KA2 ಆ್ಯಂಡ್ KA3 ಆರ್ ರೆಸ್ಪೆಕ್ಟಿವ್ಲಿ ಕಾನ್ಸ್ಟೆಂಟ್. ಓಕೆ, 3 ರಿಯಾಕ್ಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ K1, K2, K3? ನಾವು ಲಿಸನ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? H2S ಇದೆ. H2S ಇಂದ HS ಆಗ್ತಾ ಇದೆ. HS ಇಂದ S2 ಆಗ್ತಿದೆ. ಈಗ H2S ಇಂದ Sಗೆ ಏನಾಗ್ತಿದೆ ಅಂದರೆ ಇಲ್ಲಿಗೆ ಕಂಡುಹಿಡಿಬೇಕಂದ್ರೆ ನೀವು K3 ಏನಾಗುತ್ತೆ? ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ. ಕರೆಕ್ಟಾ? K3 ಇಸ್ ನಥಿಂಗ್ ಬಟ್ K1 ಇಂಟು K2. ದಟ್ಸ್ ಇಟ್. ಸೊ ಹಾಗಾದ್ರೆ ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ 3 ಅಷ್ಟೇ. ಅರ್ಥ ಆಗ್ತಿದೆಯಾ? ನಾನು ಐ ಥಿಂಕ್ ಈ ಕ್ವಶನ್ನ ನಿಮ್ಗೆ ಈಕ್ವಿಲಿಬ್ರಿಯಮಲ್ಲಿ ಮಾಡಿಸಿದ್ದೆ. ಓಕೆ, ಈ ಥರ ಸಿಂಪಲ್ ಟ್ರಿಕ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್. 3Cl O minus gives ClO3 minus and 2Cl minus is an example. Now ಇಲ್ಲಿ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಕೊಟ್ಟಿದ್ದಾರೆ. ಫಸ್ಟು ಆಕ್ಸಿಡೇಷನ್ ನಂಬರ್ ಕಂಡಿಟ್ಕೊಳ್ಳೋಣ. ಎಷ್ಟು ಬರುತ್ತೆ ಇಲ್ಲಿ ನಿಮಗೆ? 1 ಕ್ಲೋರಿನ್ ಇದೆ, ಆಕ್ಸಿಜನ್ ಅಂದರೆ 1 ಇದೆ, 2
ಇಲ್ಲಿ ನಿಮಗೆ 2 ಇರುತ್ತೆ, -2 ಇರುತ್ತೆ, ಆ ಸೈಡ್ ಹೋದ್ರೆ +2 ವಿಲ್ ಗೆಟ್ +1. ಇಲ್ಲಿ ಎಷ್ಟಿರುತ್ತೆ -6 ಆಗುತ್ತೆ, ಈ ಸೈಡ್ ಬಂದರೆ +6, ಸೊ ವಿಲ್ ಗೆಟ್ +5 ಆ್ಯಂಡ್ ಇಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಯು ವಿಲ್ ಗೆಟ್ -1. ಸೊ ನೋಡಿ +1 ಇಂದ -1 ಆಗ್ತಿದೆ ಅಂದರೆ ಡಿಕ್ರೀಸ್, ಸೊ ಇಟ್ ಈಸ್ ರಿಡಕ್ಷನ್. ನೆಕ್ಸ್ಟು +1 ಇಂದ +5 ಆಗ್ತಿದೆ ಅಂದರೆ ಇನ್ಕ್ರೀಸ್ ಅಂದರೆ ಆಕ್ಸಿಡೇಷನ್. ಸೊ ಸೇಮ್ ಸಬ್ಸ್ಟೆನ್ಸು ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅಂದರೆ ಅದನ್ನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ದ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ಇಟ್ಸ್ ಆಕ್ಸಿಡೇಷನ್ ನಂಬರ್ ಆಸ್ ವೆಲ್ ಆಸ್ ಡಿಕ್ರೀಸಸ್ ಇಟ್ಸ್ ಆಕ್ಸಿಡೇಷನ್ ನಂಬರ್ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಓಕೆನಾ? ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಒನ್ ದ IUPAC ನೇಮ್ ಆಫ್ ದ ಕಾಂಪೌಂಡ್. ನಾವು ನಿಮಗೆ IUPAC ನೇಮ್ ಕೊಟ್ಟಿದ್ದಾರೆ. ನಿಮಗೂ ಫಸ್ಟ್ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಲಾಂಗೆಸ್ಟ್ ಚೈನ್ನ ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ 4 ಕಾರ್ಬನ್ ಇದೆ. 4 ಕಾರ್ಬನ್ ಅಂದರೆ ಅದು ಇನ್ಕ್ಲೂಡ್ ಆಗಬೇಕು, ಕರೆಕ್ಟಾ? ಲಾಂಗೆಸ್ಟ್ ಚೈನ್ ಹೇಗೆ ಬರುತ್ತಪ್ಪ ಹಾಗಾದರೆ? ನನಗೆ ಇಲ್ಲಿ ನೋಡಿ 4 ಆಯಿತು, 5 6 7 8 ಹಿಂಗೆ ತೊಗೋಬೋದಾ? 8 ಕಾರ್ಬನ್ ಬರುತ್ತೆ ನನಗೆ ಅವಾಗ. ಸೊ 8 ಕಾರ್ಬನ್ ಬಂದಾಗ ಏನು ಬರಬೇಕು? ಆಕ್ಟಾ ಅಂತ ಬರಬೇಕು. ಯಾವುದ್ರಲ್ಲಿ ಆಕ್ಟಾ ಇದೆ ನೋಡಿ? ಹೆಪ್ಟೇನು, ಆಕ್ಟೇನ್. ಸೊ ಇಷ್ಟೇ ಸಿಂಪಲ್, ಮಿಕ್ಕಿದ್ದು ನಮಗೆ ಬೇಕಾಗಿಲ್ಲ ಬಿಕಾಸ್ ಎಲ್ಲದರಲ್ಲೂ ಡಿಫ್ರೆಂಟ್ ಇದೆ. ಯಾವುದ್ರಲ್ಲಿ ಆಕ್ಟೇನ್ ಇದೆ ಅಂತ ಗೊತ್ತಾದರೆ ಸಾಕು ನಮಗೆ. ಸೊ ದಿಸ್ ಇಸ್ ದ ಆನ್ಸರ್ ಅಷ್ಟೇ. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಆಟಮ್ಸ್ ಇನ್ 52 ಯೂನಿಟ್ ಆಫ್ ಹೀಲಿಯಮ್ ಎಸ್. ನಾವು ಒಂದು ಹೀಲಿಯಮ್ಗೆ ಯು ವಿಲ್ ಗೆಟ್ 4, ಯಾಕಂದರೆ ಅಟಾಮಿಕ್ ಮಾಸ್ 4 ಬರುತ್ತೆ, ಕರೆಕ್ಟಾ? 4 ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾದರೆ 52ಗೆ ಎಷ್ಟು ಬರುತ್ತೆ? ಡಿವೈಡ್ ಮಾಡಿ 4ನ, ಎಷ್ಟು ಬರುತ್ತೆ ನಿಮಗೆ? ಐ ಥಿಂಕ್ 4s, ಸಾರಿ ನಾಟ್ 4s, 1s, ದೆನ್ ಯು ವಿಲ್ ಹ್ಯಾವ್ 12. ಸೊ ನಥಿಂಗ್ ಬಟ್ 13s ಬರುತ್ತೆ, ಕರೆಕ್ಟಾ? ಸೊ 13 ಆಟಮ್ಸ್ ಬರುತ್ತೆ. ಬಟ್ ಅವ್ರು ಕೇಳಿರೋದು ನೋಡಿ ನಿಮ್ಗೆ ಇಲ್ಲಿ 13 ಇದೆ, ಇಲ್ಲಿ ನೋಡಿ 13 ಇಂಟು 6 ಇಂಟು ಇದೆ. ಆಲ್ರೆಡಿ ನಮ್ಗೆ ಯಾವ ಯೂನಿಟ್ ಕೊಟ್ಟಿದ್ದಾರೆ? ಯು ಅಂತ. ಯು ಅಂದರೆ ನಾವು ಆಲ್ರೆಡಿ ಮಲ್ಟಿಪ್ಲೈ ಮಾಡಿರ್ತೀವಿ. ಯು ಏನಾದರೂ ಕೊಟ್ಟಿಲ್ಲ ಅಂದರೆ ಯು ನೀಡ್ ಟು ಮಲ್ಟಿಪ್ಲೈ, ಅವಾಗ ಆ್ಯಡ್ ನಂಬರ್ 0.26 ಇಂಟು, ಓಕೆನಾ? ಬಟ್ ಇಲ್ಲಿ ಆಲ್ರೆಡಿ ಕೊಟ್ಟಿರೋದ್ರಿಂದ ಯು ನೀಡ್ ಟು ಟೇಕ್ ಡೈರೆಕ್ಟ್ಲಿ 13, ನಾಟ್ ಮಲ್ಟಿಪ್ಲೈ ದ ಅವಾಗ ಆ್ಯಡ್ರೋ ನಂಬರ್. Okay, Dumas method of 0.03 gram of an organic compound gave 41.9 ml of nitrogen at STP. The percentage of nitrogen, total number of isomeric alcohol with the molecular formula. Now see, ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಾರ್ಬನ್ 4 ಇದೆ, ಸೊ 4 ಕಾರ್ಬನ್ ಆ್ಯಂಡ್ ನಿಮಗೆ ಒಂದು OH ಇರುತ್ತೆ, ಕರೆಕ್ಟ್? ಆಲ್ಕೋಹಾಲ್ ಅಂದರೆ ಎಲ್ಲೆಲ್ಲಿರ್ಬೋದು? ಇಲ್ಲಿರ್ಬೋದು, ಒಂದಾಯಿತು. ಇನ್ನೊಂದರಲ್ಲಿ ಈ ಥರ ಇರ್ಬೋದು, ಅವಾಗ 2 ಆಯಿತು, ಕರೆಕ್ಟಾ? ಇವಾಗ ನೋಡಿ, ನೀವು ಇಲ್ಲಿ ಅಟ್ಯಾಚ್ ಮಾಡಿದ್ರು ಇಲ್ಲಿಗೆ ಅಟ್ಯಾಚ್ ಮಾಡಿದ್ರು ಸೇಮ್ ಸೆಕೆಂಡ್ ಅಂತಾನೆ, ಇಲ್ಲಿಗೆ ಅಟ್ಯಾಚ್ ಮಾಡಿದ್ರು ಇಲ್ಲಿಗೆ ಅಟ್ಯಾಚ್ ಮಾಡಿದ್ರು ಸೇಮ್ ಫಸ್ಟ್ ಅಂತಾನೆ, ಅದಕ್ಕೆ 2 ಸೇಮ್ ಬರುತ್ತೆ. ಇನ್ನೊಂದು ಹೆಂಗೆ ಮಾಡ್ಬೋದು ನೋಡಿ, 3 ಕಾರ್ಬನ್ ಬರೆದ್ಬಿಟ್ಟು 1 ಕಾರ್ಬನ್ ಇಲ್ಲೊಂದು ಹಾಕ್ಬಿಟ್ಟು ಅವಾಗ 4 ಆಯ್ತಾ? ಇಲ್ಲಿಗೊಂದು OH ಅಟ್ಯಾಚ್ ಮಾಡ್ಬೋದು, ಅವಾಗ 3 ಆಗುತ್ತೆ. ಇನ್ನೊಂದು ಎಲ್ಲಿಗೆ? ಇಲ್ಲಿ ಸೆಂಟರ್ಗೆ ಅಟ್ಯಾಚ್ ಮಾಡ್ಬೋದು. ಇಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಸೇಮ್ ಅದು, ಯಾಕಂದರೆ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿರ್ತೀವಿ, ಅದಕ್ಕೆ ಅದು ಆಗೋದಿಲ್ಲ. ಸೊ ಟೋಟಲ್ ಎಷ್ಟಾಯ್ತು ನನಗೆ? 4 ಆಯಿತು, ಕರೆಕ್ಟಾ? ಟೋಟಲ್ 4. ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ನಾವು ಈ ಥರ ಕ್ವಶನ್ಗೆ ಯು ಕ್ಯಾನ್ ಸಾಲ್ವ್ ವಿತಿನ್ 40 ಸೆಕೆಂಡ್ಸಲ್ಲಿ. ಉಳಿದಿರುವಂಥ ಟೈಮ್ನ ನೀವು ಬೇರೆ ಕ್ವಶನ್ ಲೈಕ್ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇರುತ್ತಲ್ವಾ, ತುಂಬ ಟೈಮ್ ತೊಗೊಳ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೇಕು, ಓಕೆನಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ನೆಕ್ಸ್ಟ್ ಒನ್, in Dumas method of 0.03 gram of an organic compound gave 41.9 ml of nitrogen at STP. The percentage of nitrogen. See, ನಿಮಗೆ ನೈಟ್ರೋಜನ್ ಕೇಳಿ, ಆಕ್ಸಿಜನ್ ಕೇಳಿ, ಯಾವುದ್ರದಾದ್ರು ಪರ್ಸೆಂಟೇಜ್ ಕೇಳಿ, ಹೇಗೆ ಕಂಡುಹಿಡಿಯೋದು ಅಂದರೆ 1 ನೈಟ್ರೋಜನ್ ಇದೆ, 1 ನೈಟ್ರೋಜನ್ಗೆ ಎಷ್ಟಪ್ಪ? ಮಾಸ್ ಇಸ್ 14. ಹಾಗಾದ್ರೆ 2 ನೈಟ್ರೋಜನ್ಗೆ 2 ಟೈಮ್ಸ್ ಮಾಡಿದ್ರೆ ಇವ್ರಿಗೆ 28, ಕರೆಕ್ಟಾ? ಸೊ 28 ಇದೆ. ಆ್ಯಂಡ್ ಎಸ್ ಟಿ ಪಿ ಅಂದರೆ ಏನು ಗೊತ್ತಾ? ಒಂದು ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, 22,400 ಅಂತ. ಇದು STP ವ್ಯಾಲ್ಯೂ ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾನೆ? 41.9 ಆ್ಯಂಡ್ ಇಟ್ ಈಸ್ 0.03 ಆ್ಯಂಡ್ ಪರ್ಸೆಂಟೇಜ್ ಆಗಿರೋದ್ರಿಂದ ಇಂಟು 100. 2 zeros ಗೆಟ್ ಕ್ಯಾನ್ಸಲ್. ಈ 3ನ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಅವಾಗ ನಿಮ್ಗೆ ಏನಾಗುತ್ತೆ? ಇಲ್ಲಿಗೊಂದು ಶಿಫ್ಟ್ ಆಗಿ 1 0 ಬರುತ್ತೆ, ಕರೆಕ್ಟಾ? ಹಾಗಾದರೆ 3 1s 3 7s ಬರುತ್ತಲ್ವಾ? 3 7s, ಸೊ 7.3 ಬರುತ್ತೆ. ಸೊ 7.3 ಇದೆ ಮೇಲೆ ಇಂಟು 4190 ಇದೆ ಡಿವೈಡೆಡ್ ಬೈ 224, ಕರೆಕ್ಟಾ? 7 ತೊಗೊಳ್ಳೋಣ, ಅಪ್ರಾಕ್ಸಿಮೇಟ್ಲಿ 7 1s 7 3s 21, ಅಗೇನ್ ನಿಮಗೆ 4 ಬರುತ್ತೆ, 7 2s 32, ಕರೆಕ್ಟಾ? ಸೊ 32 ಬಂತು ನಿಮಗೆ. ಸೊ ಇಲ್ಲಿ ನಿಮಗೆ ಯಾವುದರಿಂದ ತೊಗೋಬೋದು? ಅಪ್ರಾಕ್ಸಿಮೇಟ್ ಆಗಿ ನೀವು 32 1s, ಕರೆಕ್ಟ್? 32 1s 32, ದೆನ್ 41 32 ಹೋದರೆ ನಿಯರ್ಲಿ ನಿಮಗೆ 8 ಬರುತ್ತೆ, ಕರೆಕ್ಟಾ? ಸೊ 8 ಬಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ನಾವು 1ಇಂದ ಸ್ಟಾರ್ಟ್ ಆಗಬೇಕು ನನ್ನ ಆನ್ಸರ್. ಯಾವುದಿದೆ ನೋಡಿ 1ಇಂದ ಸ್ಟಾರ್ಟ್ ಆಗೋದು? ಸೊ ಯು ವಿಲ್ ಗೆಟ್ ಆಸ್, yes, so you have
17.37%. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಬೇಕಿದ್ರೆ ಯು ಕ್ಯಾನ್ ಚೆಕ್, ನೀವು ಚೆಕ್ ಮಾಡ್ಕೊಳ್ಳಿ, ಬಟ್ ಸೇಮ್ ಬರುತ್ತೆ. ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ನೀವು ಅದನ್ನ ಕಂಪ್ಲೀಟ್ ಬೇಕಿದ್ರೆ ಕ್ಯಾಲ್ಸಿ ಚೆಕ್ ಮಾಡ್ಕೊಳ್ಳಿ, ಬಟ್ ನಮ್ಗೆ ಕ್ಯಾಲ್ಸಿ ಅಲೋ ಇರೋದಿಲ್ಲ, ಅದಕ್ಕೋಸ್ಕರ ಬೇಗ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಅಪ್ರಾಕ್ಸಿಮೇಟ್ ಸಿಕ್ಕಿದ್ರೆ ಸಾಕು. 1 ಇಂದ ಸ್ಟಾರ್ಟ್ ಆಯಿತು, ಅದಕ್ಕೆ ಆನ್ಸರ್ ಏನು ಬರುತ್ತೆ? ಇಟ್ ಇಸ್ 17.37%. ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಸೋಡಿಯಂ? ಸೊ ನಿಮ್ಗೆ ಇಲ್ಲಿ ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್ಸ್ ಎಲ್ಲ, ಸಿಂಗಲ್ ಬಾಂಡ್ ಎಲ್ಲ ಕೊಟ್ಟಿದ್ದಾರಲ್ವಾ? ಟುವರ್ಡ್ಸ್ ಸೋಡಿಯಂ ಯಾವ್ದು ರಿಯಾಕ್ಟ್ ಆಗುತ್ತೆ ಅಂದರೆ ವೆರಿ ಸಿಂಪಲ್, ಸೋಡಿಯಂ ಇಸ್ ಹೈ ರಿಯಾಕ್ಟಿವ್ ಮೆಟಲ್. ಕರೆಕ್ಟಾ? ಹೈ ರಿಯಾಕ್ಟಿವ್ ಮೆಟಲ್ಗೆ ಯಾವ್ದು ರಿಯಾಕ್ಟ್ ಆಗುತ್ತೆ ಅಂದರೆ ದಟ್ಸ್ ಕಾಂಪೌಂಡ್ ವಿಚ್ ಕಂಟೆನ್ಸ್ ಲೋ ಹೈಡ್ರೋಜನ್. ಓಕೆ, ಲೋ ಹೈಡ್ರೋಜನ್ ಎಲ್ಲಿರುತ್ತೋ ದ್ಯಾಟ್ ರಿಯಾಕ್ಟ್ಸ್ ಮೋರ್ ಟುವರ್ಡ್ಸ್ ಸೋಡಿಯಂ. ಓಕೆನಾ? ಲೋ ಹೈಡ್ರೋಜನ್ ಅಂದ್ರೆ ಏನು? ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರಬೇಕು. ಯಾವ್ದ್ರಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇದೆ? ಆಬ್ವಿಯಸ್ಲಿ ಇನ್ ದ ತ್ರಿಬಲ್ ಬಾಂಡ್. ಕರೆಕ್ಟಾ? ತ್ರಿಬಲ್ ಬಾಂಡ್ ವಿಲ್ ಮೋರ್, ಇಲ್ಲೂ ತ್ರಿಬಲ್ ಬಾಂಡ್ ಇದೆ, ಬಟ್ ಇದರಲ್ಲಿ ಹ್ಯಾವ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಕಂಪೇರ್ಡ್ ಟು ದಿಸ್. ಸೊ ಅದಕ್ಕೆ ಇದು ವಿಚ್ ಇಸ್ ಮೋಸ್ಟ್ಲಿ ಹೈ ರಿಯಾಕ್ಟಿವ್ ಟುವರ್ಡ್ಸ್ ದಿ ಸೋಡಿಯಂ. ಅಷ್ಟೇ, ಸಿಂಪಲ್ ಟ್ರಿಕ್. ಓಕೆ, ಸೊ ನೆಕ್ಸ್ಟ್ ಒನ್, ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್, ನೋಡಿ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದು ಹೆಂಗೆ ಕಂಡುಹಿಡಿಯೋದು ಅಂತ. ಫಸ್ಟ್ ಏನಿದೆ? CaC2 ಕ್ಯಾಲ್ಸಿಯಂ ಕಾರ್ಬನ್. ನಾನು ನಿನ್ನೆ ಹೈಡ್ರೋಕಾರ್ಬನ್ಸ್ ಅಲ್ಲಿ ಮಾಡಿಕೊಟ್ಟಿದ್ದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಇದ್ರೆ ನಮಗೆ ಈಥೈನ್ ಬರುತ್ತೆ, ತ್ರಿಬಲ್ ಬಾಂಡ್ ಬರಬೇಕು. ಕರೆಕ್ಟಾ? ನೆಕ್ಸ್ಟ್ ಮರ್ಕ್ಯೂರಿ ಇದೆ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಇದೆ. ಮರ್ಕ್ಯೂರಿ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಕರೆಕ್ಟಾ? ಡಿಹೈಡ್ರೇಟಿಂಗ್ ಏಜೆಂಟ್ ಆಗುತ್ತೆ. ನಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ದ ಕಾಂಪೌಂಡ್ ಆಸ್ CH3 ಇದೆ ಅಂಡ್ ನಿಮ್ಗೆ ಇಲ್ಲಿ ಟ್ರಿಬಲ್ ಇದ್ದಿದ್ದು ಡಬಲ್ ಬಾಂಡ್ ಆಗುತ್ತೆ, ಆಕ್ಸಿಜನ್ ಬಂದು ಅಟ್ಯಾಕ್ ಆಗುತ್ತೆ. ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ ಅಸ್ ಆಲ್ಡಿಹೈಡ್. ಕರೆಕ್ಟಾ? ಆಲ್ಡಿಹೈಡ್ ಬರುತ್ತೆ. ನೆಕ್ಸ್ಟ್ ಆಕ್ಸಿಡೇಷನ್ ಮಾಡ್ತಾ ಇದೀವಿ. ಆಲ್ಡಿಹೈಡ್ನ ಆಕ್ಸಿಡೈಸ್ ಮಾಡಿದ್ರೆ ನಿಮಗೆ ಗೊತ್ತು, ನಾನು ನಿಮ್ಗೆ ಇದನ್ನ ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಲ್ಕೋಹಾಲ್ಸ್ ಚಾಪ್ಟರ್ ಹೇಳ್ಕೊಟ್ಟಿದ್ದೀನಿ. ಆಲ್ಡಿಹೈಡ್ನ ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಮಾಡ್ತಾ ಇದ್ರೆ ನಮ್ಗೆ ಲಾಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಬರೋದು? ಯು ವಿಲ್ ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕರೆಕ್ಟಾ? ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಆಲ್ಡಿಹೈಡ್ನ ಕಂಪ್ಲೀಟ್ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಈ ಕಾರ್ಬಾಕ್ಸಿಲಿಕ್ ಆಸಿಡ್ನ ನಾನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದ್ರೆ ಆವಾಗ ನನಗೆ ಏನು ಬರುತ್ತೆ ನೋಡಿ, ನಿಮ್ಗೆ ಯಾವುದೇ ಬೇಸ್ ಇದೆ ಅಂದಮೇಲೆ ನಿಮ್ಗೆ ಆಬ್ವಿಯಸ್ಲಿ ನಿಮಗೆ ಸಾಲ್ಟ್ ಬರುತ್ತೆ. ಹೇಗೆ? CH3 COO NA ಬರಬೇಕಲ್ವಾ? ಬಟ್ ಇಲ್ಲಿ ಏನಿದೆ? ನಮಗೆ CA ಇದೆ. ಸೊ CH3 COO CA ಬರುತ್ತೆ. ಆಮೇಲೆ ಹೀಟ್ ಮಾಡಿದ್ರೆ, ಈ ಸಾಲ್ಟ್ ನಾವು ಹೀಟ್ ಮಾಡಿದ್ರೆ ಏನಾಗುತ್ತೆ? ಆ ಕಾರ್ಬಾಕ್ಸಿಲಿಕ್ ಒಟ್ಟೋಗ್ಬಿಡುತ್ತೆ. ಓಕೆನಾ? ಸೊ ನನ್ಗೆ ಅವಾಗ ಏನು ಬರುತ್ತೆ? ಯು ವಿಲ್ ಗೆಟ್ CH3 COCH3 ಬರುತ್ತೆ. ನಥಿಂಗ್ ಬಟ್ ವಾಟ್? ಕೀಟೋನ್ ಬರುತ್ತೆ. ಅರ್ಥ ಆಗ್ತಿದೆ ಹೇಗೆ ಅಂತ? ಕೀಟೋನ್. ಸೊ ಕೀಟೋನ್ ಗ್ರೂಪ್ ಯಾವ್ದ್ರಲ್ಲಿದೆ ನೋಡಿ, ಇಲ್ಲಿ ಆಲ್ಡಿಹೈಡ್ ಇದೆ, ಇಲ್ಲೂ ಆಲ್ಡಿಹೈಡ್ ಇದೆ, ಅಸಿಟಿಕ್ ಆಸಿಡ್ ಕೀಟೋನ್ 1. ಸೊ ಇದು ಬರುತ್ತೆ. ಅರ್ಥ ಆಯ್ತಾ? ಸೊ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ ಕ್ವಶನ್ ಕೊಟ್ಟಾಗ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ನಾಟ್ ಕೇಳಿದ್ದಾರೆ ಅಂದರೆ ಯಾವ್ದು ಫಸ್ಟ್ ಅಂತ ಕಂಡಿಡ್ಕೊಳ್ಳಿ. ಸಾಲಿಡ್ NaCl, ನೋ, ಇಟ್ ಇಸ್ ನಾಟ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲೇ ಸಿಕ್ಬಿಡ್ತು. ಕಾಪರ್ ಇಸ್ ಅ ಕಂಡಕ್ಟರ್, ಫ್ಯೂಸ್ಡ್ ಅಂದ್ರೆ ಕಂಡಕ್ಟರ್. ಬ್ರೈನ್ ಸೊಲ್ಯೂಷನ್ ನಾನು ಐ ಥಿಂಕ್ ಈ ಕ್ವಶನ್ ಮಾಡಿಸಿದ್ದೀನಿ. NaCl ಇಸ್ ಕಾಲ್ಡ್ ಅಸ್ ಬ್ರೈನ್ ಸೊಲ್ಯೂಷನ್. ಎಸ್, ಇದಾಗುತ್ತೆ. ಹಾಗಾದ್ರೆ ಸಾಲಿಡ್ NaCl ಇಸ್ ನಾಟ್ ಅ ಕಂಡಕ್ಟರ್. ಎಸ್. ಫಾರ್ ಅನ್ ಐಡಿಯಲ್ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್, ನಾವು ಐಡಿಯಲ್ ಗೊತ್ತಿದೆ ಅಲ್ವಾ? ಡೆಲ್ಟಾ H ಮಿಕ್ಸ್ ಇಸ್ ಈಕ್ವಲ್ಸ್ ಟು 0. ಇದು ಕರೆಕ್ಟ್ ಆಗಿದೆ. ಸೊ ಡೆಲ್ಟಾ S ಏನಾಗಿರುತ್ತೆ? ನೆನ್ಪಿಟ್ಕೊಳ್ಳಿ, ಡೆಲ್ಟಾ S ಇಟ್ ಶುಡ್ ಬಿ ಗ್ರೇಟರ್ ದೆನ್ 0 ಅಂಡ್ ಡೆಲ್ಟಾ G ಶುಡ್ ಬಿ ಲೆಸ್ ದೆನ್ 0. ಇದೆರಡು ನೆನ್ಪಿಟ್ಕೊಳ್ಳಿ. ಡೆಲ್ಟಾ S ಗ್ರೇಟರ್ ಇರಬೇಕು. ಸೊ ಇಲ್ಲಿ ರಾಂಗ್ ಇದೆ. ನೆಕ್ಸ್ಟ್ ಇಲ್ಲಿ ಡೆಲ್ಟಾ S ಇಸ್ ಗ್ರೇಟರ್ ಅಂಡ್ ಡೆಲ್ಟಾ G ಇಸ್ ಲೆಸ್ ದೆನ್. ಎಸ್, ಇದು ಕರೆಕ್ಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್. ನೋಡಿ, ಒಂದು 10 ಸೆಕೆಂಡು ಆಗಿಲ್ಲ ನಿಮ್ಗೆ. ಆನ್ಸರ್ ಗೊತ್ತಿದ್ರೆ, ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. The molar elevation constant is the ratio of elevation in boiling point is. Molar elevation constant ಅಂದ್ರೆ ಡೆಲ್ಟಾ TB. ಡೆಲ್ಟಾ TB is equals to what? KB into MB. M ಅಲ್ವಾ ಇರೋದು? M ಅಂದ್ರೆ ಮೊಲಾಲಿಟಿ. ಸೊ ಆಬ್ವಿಯಸ್ಲಿ ಏನು ಬರುತ್ತೆ ನಿಮಗೆ? ಮೊಲಾಲಿಟಿ. ಕರೆಕ್ಟ್. ವೆರಿ ಸಿಂಪಲ್. ಎ ಪ್ಲಾಂಟ್ ಸೆಲ್ shrinks when placed in. ಶ್ರಿಂಕ್ ಅಂದ್ರೆ ಅರ್ಥ ಏನು? ಅದು ಹೈಪರ್ ಅಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಹೈಪರ್ ಅಲ್ಲಿ ಇದ್ರೆ ಶ್ರಿಂಕ್ ಆಗುತ್ತೆ, ಹೈಪೋದಲ್ಲಿದ್ರೆ ಸ್ವೆಲ್ ಆಗುತ್ತೆ, ಐಸೋದಲ್ಲಿದ್ರೆ ಏನು ಆಗಲ್ಲ. ಸೊ ಶ್ರಿಂಕ್ ಅಂದ್ರೆ ಇಟ್ ವಿಲ್ ಪ್ರೆಸೆಂಟ್ ಇನ್ ಹೈಪರ್ ಅಷ್ಟೇ. ಓಕೆನಾ? ಸೊಲ್ಯೂಷನ್ ಚಾಪ್ಟರ್ದು. ಓಕೆ,
Next question, 2 moles of a non-volatile solutes are dissolved in 5 moles of water. The vapor pressure of the solute relative to that of water is. Now see, 2 moles of solute ಕೊಟ್ಟಿದ್ದಾರೆ, 5 moles ಕೊಟ್ಟಿದ್ದಾರೆ. ಇದು Na and Nb. ಓಕೆನಾ? The vapor pressure of the solute ಕಂಡುಹಿಡಿಬೇಕು. solute ಹೆಂಗ್ ಕಂಡುಹಿಡ್ತೀರಾ? Xb is equals to ಎಷ್ಟು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. What is the total? 2 plus 5, it is 7. So Xb ಸಿಕ್ತು. The vapor pressure ಕಂಡುಹಿಡಿಬೇಕು. vapor pressure ಯಾವುದು? ಫಾರ್ಮುಲಾ PA naught minus PA divided by PA naught equals to XB. ಇದು ಫಾರ್ಮುಲಾ ಕರೆಕ್ಟಾ? ಇವಾಗ ಇದ್ರಲ್ಲಿ ನೀವು ಇದನ್ನು ಕಂಡುಹಿಡಿಬೇಕು. ಕರೆಕ್ಟ್? ಸೊ ಇವಾಗ ಇಲ್ಲಿ ಎಷ್ಟು ಕೊಟ್ಟಿದ್ದಾನಪ್ಪ ನಿಮಗೆ? 2/7 ಕೊಟ್ಟಿದ್ದಾನೆ. 2/7 ತಗೋಬಾರ್ದು, ಬಿಕಾಸ್ ನಮಗೆ ಕೇಳಿರೋದೇನು? ವೇಪರ್ ಪ್ರೆಷರ್ ಆಫ್ ದಟ್ ಆಫ್ ಸೊಲ್ಯೂಟ್. ಓಕೆನಾ? ನಿಮ್ಗೆ ಇಲ್ಲಿ ಎರಡೂ ಇದೆ. ಅವಾಗ ನಾನು ಏನು ತಗೋತೀನಿ? PA naught minus PA minus PA naught P naught ಡಿವೈಡೆಡ್ ಬೈ PA naught. ಇವಾಗ ನಿಮ್ಗೆ ಏನು ಬರುತ್ತೆ? ಇದು 1 ಬರುತ್ತಲ್ವಾ? ಸೊ ಅವಾಗ ನಿಮ್ಗೆ ಏನು ತಗೋತೀರಾ? 1 ಮೈನಸ್ PA ಬೈ PA ನಾಟ್ ಈಕ್ವಲ್ಸ್ 2/7 ಬರುತ್ತೆ. ಇವಾಗ ಇದನ್ನು 1 ಇದ್ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನು ಬರುತ್ತೆ ನಿಮ್ಗೆ ಅವಾಗ? ಸೊ 1 ಮೈನಸ್ 2/7. ಸೊ 1 ಮೈನಸ್ 2/7 ಅಂದರೆ 7 ಮೈನಸ್ 2 ಅಂದರೆ ಯು ವಿಲ್ ಗೆಟ್ ಅಸ್ 5/7 ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ನಿಮಗೆ 2/7 ಇದೆ, 5/7 ಇದೆ. ಕರೆಕ್ಟಾ? ಆದರೆ ನಮಗೆ ಬೇಕಾಗಿರೋದು ಏನು? ಅವ್ರು ಕೇಳಿರೋದು ವೇಪರ್ ಪ್ರೆಷರ್ ಆಫ್ ದಟ್ ಆಫ್ ವಾಟರ್ಸು 5/7. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ವಶನ್, ಇನ್ ದ ಲೆಕ್ನಾಚೆ ಡ್ರೈ ಸೆಲ್ ಆನೋಡ್ ಈಸ್. ಲೆಕ್ನಾಚೆ ಅಂದ್ರೆ ಏನು ಗೊತ್ತಾ? ನೆನ್ಪಿಟ್ಕೊಳ್ಳಿ, ಜಿಂಕ್ ಕಾರ್ಬನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಓಕೆ, ಜಿಂಕ್ ಕಾರ್ಬನ್ ಎಲೆಕ್ಟ್ರೋಡ್. ಓಕೆ, ಸೊ ಜಿಂಕ್ ಕಾರ್ಬನ್ ಎಲೆಕ್ಟ್ರೋಡ್ ಅಲ್ಲಿ ಎರಡಿದೆ, ಜಿಂಕ್ ಇದೆ, ಕಾರ್ಬನ್ ಇದೆ. ಅದರಲ್ಲಿ ಆನೋಡ್ ಹತ್ರ ಯಾವ್ದು ಬರುತ್ತೆ? ಸೊ ನೋಡಿ, ಆನೋಡ್ ಏನಿರುತ್ತೆ? ನೆಗೆಟಿವ್ ಚಾರ್ಜ್. ಕರೆಕ್ಟಾ? ಕ್ಯಾಥೋಡ್ ಏನಿರುತ್ತೆ? ಪಾಸಿಟಿವ್ ಚಾರ್ಜ್. ವೆರಿ ಸಿಂಪಲ್ ಟ್ರಿಕ್. ನೆಗೆಟಿವ್ ಅಂದಮೇಲೆ ನಮಗೆ ಪಾಸಿಟಿವ್ ಅಯಾನ್ ಲಿಬರೇಟ್ ಆಗ್ಬೇಕು. ಯಾವುದು ಇದ್ರಲ್ಲಿ ಪಾಸಿಟಿವ್? ಜಿಂಕ್ 2+. ಪಾಸಿಟಿವ್ ಅಂದಮೇಲೆ ನೆಗೆಟಿವ್. ಸೊ ಯಾವ್ದು ಇದ್ರಲ್ಲಿ ನೆಗೆಟಿವ್? ಕಾರ್ಬನ್ 4-. ಸೊ ಹಾಗಾದ್ರೆ ಆನೋಡ್ ಹತ್ರ ಯಾವ್ದು ಪ್ರೊಡ್ಯೂಸ್ ಆಗ್ತಾ ಇದೆ? ನಮಗೆ ಆನೋಡ್ ಹತ್ರ ಯು ವಿಲ್ ಪ್ರೊಡ್ಯೂಸಿಂಗ್ ಜಿಂಕ್. ಕರೆಕ್ಟಾ? ಜಿಂಕ್ ಪ್ರೊಡ್ಯೂಸ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಸೊ ಜಿಂಕ್ ಪ್ರೊಡ್ಯೂಸ್ ಆಗ್ತಿದೆ. ಅಂಡರ್ಸ್ಟುಡ್? ದ EMF ಆಫ್ ದ ಸೆಲ್ ಅಟ್ 25 ಡಿಗ್ರಿ ಸೆಲ್ಸಿಯಸ್. ನೋಡಿ, EMF ಕಂಡುಹಿಡಬೇಕು. ನಾವು ಇಲ್ಲಿ ನೋಡಿ, ಈ ಥರ ಕೊಟ್ಟಾಗ ಏನು ಹೇಳ್ಕೊಟ್ಟಿದ್ದೆ? ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮಗೆ? ABC ಅಂತ. ಅಂದರೆ ದಿಸ್ ಇಸ್ ಕ್ಯಾಥೋಡ್, ದಿಟ್ ಈಸ್ ಆ್ಯನೋಡ್. ಕ್ಯಾಥೋಡ್ ಮೈನಸ್ ಆ್ಯನೋಡ್. ಕ್ಯಾಥೋಡ್ ಏನಿದೆ? 0.80 ಮೈನಸ್ ಆ್ಯನೋಡ್ ಏನಿದೆ? ಯು ಹ್ಯಾವ್ 0.34. ಕರೆಕ್ಟಾ? ಸೊ ಎಷ್ಟು ಬರುತ್ತಪ್ಪ ನಿಯರ್ಲಿ ನಿಮಗೆ? ಐ ಥಿಂಕ್ ಯು ವಿಲ್ ಗೆಟ್ ಆಸ್ 0.46 ಬರ್ತಿದೆ. ಕರೆಕ್ಟಾ? ಸೊ ವಾಟ್ ಯು ಗಾಟ್? 0.46. ಆ್ಯಂಡ್ ಇಲ್ಲಿ ಏನು ಕಂಡಿಡ್ಬೇಕು? EMF, ನಾಟ್ ದಿಸ್ ಒನ್. ದಿಸ್ ಇಸ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್. EMF ಏನು ಕಂಡಿಡಬೇಕು? ಇ ಸೆಲ್ ಇಸ್ ಈಕ್ವಲ್ಸ್ ಟು ವಾಟ್? ಇ ಸೆಲ್ ಮೈನಸ್ 0.0591 ಬೈ N ಲಾಗ್ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್. ಕರೆಕ್ಟಾ? ಇದು ನನಗಿರೋದು. ವೆರಿ ಸಿಂಪಲ್ ಹೇಳ್ಕೊಡ್ತೀನಿ ನೋಡಿ, ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನಮ್ಗೆ ಎಷ್ಟು ಬಂತು ಇದು? ಯು ಹ್ಯಾವ್ 0.46. ಕರೆಕ್ಟಾ? 0.46 ಮೈನಸ್ ಮಾಡಬೇಕು. ಇಲ್ಲಿ ಏನೇ ಬಂದರೂ ನಾನು ಅದನ್ನು 0.46 ಮೈನಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಹಾಗಾದರೆ ನನಗೆ ಆನ್ಸರ್ ಏನು ಬರುತ್ತೆ? 0.46 ನಿಯರ್ ಬರುತ್ತೆ. ಕರೆಕ್ಟ್? ಸೊ ಹಾಗಾದರೆ ಆನ್ಸರ್ ಏನಿರುತ್ತೆ ಚೆಕ್ ಮಾಡ್ಕೊಳ್ಳಿ. ವಾಟ್ ಯು ಹ್ಯಾವ್? ಸೊ ಯು ಹ್ಯಾವ್ ದ 0.6. ಸೊ ಇಲ್ಲಿ ನೋಡಿ, ಇಲ್ಲಿ 1.14 ನೋ, ಇವೆರಡು ಬರೋದೇ ಇಲ್ಲ. ಬಿಕಾಸ್ ನನಗೆ 0.46 ಹತ್ರ ಬರಬೇಕು. 0.46 ಎಕ್ಸಾಕ್ಟ್ ಇದೆ. ಕರೆಕ್ಟಾ? 0.46 ಎಕ್ಸಾಕ್ಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲೆಷ್ಟಿದೆ? 0.43 ಇದೆ. ಸೊ ಎಸ್, ನಮ್ಗೆ ಅವಾಗ ಆನ್ಸರ್ ಏನು ಬರುತ್ತೆ? 0.43. ಅರ್ಥ ಆಯ್ತಾ? ಯಾಕಂದರೆ ಅದಕ್ಕಿಂತ ಕಮ್ಮಿ ಬರ್ಬೇಕು ನನಗೆ. ಸೊ ಅವಾಗ ನನಗೆ ಆನ್ಸರ್ ಏನು ಬರುತ್ತೆ? 0.43. ಅಂಡರ್ಸ್ಟುಡ್? ಅರ್ಥ ಆಗ್ತದೆ ಹೇಗೆ ಅಂತ? ಎಸ್. ನೆಕ್ಸ್ಟ್ ಕ್ವಶನ್, the quantity of electricity needed to separate the electrolyte of 1 m solution of zinc. Okay, 3 ಕೊಟ್ಟಿದ್ದಾರೆ. Now see, ಇದನ್ನ ಸಪರೇಟ್ ಎಲೆಕ್ಟ್ರಿಸಿಟಿ ಕೇಳಿದ್ದಾರೆ. ಎಲೆಕ್ಟ್ರಿಸಿಟಿ ನಥಿಂಗ್ ಬಟ್ ವಾಟ್? ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅಯಾನ್ಸ್. ಕರೆಕ್ಟಾ? ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ? ಈಗ ನೋಡಿ, ಜಿಂಕಲ್ಲಿ ಎಷ್ಟು ಬರುತ್ತೆ? ಜಿಂಕ್ 2+ ಬರುತ್ತೆ. ಕರೆಕ್ಟಾ? 2 ಎಲೆಕ್ಟ್ರಾನ್. AL ಅಲ್ಲಿ AL 3+ ಬರುತ್ತೆ. ಸೊ 3 ಎಲೆಕ್ಟ್ರಾನ್. AG ಅಲ್ಲಿ AG+ ಬರುತ್ತೆ. ಸೊ 1 ಎಲೆಕ್ಟ್ರಾನ್. ಸೊ 2 3 1 ಎಲೆಕ್ಟ್ರಾನ್. ಸೊ 2 3 1 ಯಾವುದ್ರಲ್ಲಿದೆ? ಎಸ್. ಸೊ ಡೈರೆಕ್ಟ್. ಅರ್ಥ ಆಗ್ತಿದೆಯಾ? ಎಲೆಕ್ಟ್ರಿಸಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ದಟ್ಸ್ ಇಟ್. ಓಕೆ, ಅರ್ಥ ಆಯ್ತಾ? ಫ್ಯಾರಡೇಸ್ ಕೇಳಿದ್ರು ಇದೆ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇದು. ನಂಬರ್ ಆಫ್ ಫ್ಯಾರಡೇಸ್ ಅಂತ ಕೇಳಿದ್ರು ನೀವು ಅದೇ ಮಾಡಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗೆ ಈಕ್ವಲ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಎಸ್. ಸೊ ನೋಡಿ, ವಿತಿನ್ 30 ಸೆಕೆಂಡ್ಸು ಆಗಲ್ಲ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ. ಆರಾಮ್ಸೆ ನೆನ್ಪಿಟ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, activation energy for the reaction if its rate doubles when the temperature is raised from 300 to 310. Now see, activation energy ಮೇಲೆ ಕೇಳಿದ್ದಾರೆ. What is activation energy formula? log K2 by K1 equals EA divided by 2.30
ಅದನ್ನ ನಾನು ಅಪ್ರಾಕ್ಸಿಮೇಟ್ ತಗೊಳ್ಳೋಣ. 8.3 ಇಂಟು ಟೆಂಪರೇಚರ್ ಏನಿದೆಯಪ್ಪ, ಡಿಫ್ರೆನ್ಸಸ್ 10 ಇದೆ. 300 ಇಂಟು 310 ಕರೆಕ್ಟಾ? ಇದು ಫಾರ್ಮುಲಾ ಬೇಸ್ ಕರೆಕ್ಟಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ರೇಟ್ ಡಬಲ್ಸ್ ಅಂದರೆ ಲಾಗ್ 2 ಆಗುತ್ತೆ. ಲಾಗ್ 2 ಅಂದರೆ ಎಷ್ಟು? 0.3 ಕರೆಕ್ಟಾ? 0.3 ಇದೆ ಇಂಟು ಇದನ್ನ ಮೇಲ್ ಕಳಿಸ್ಕೊಳ್ಳಿ, 2.3 ಬರುತ್ತೆ ಇಂಟು 8.3 ಓಕೆ ಇಂಟು 300 1 0 ಕ್ಯಾನ್ಸಲ್ ಮಾಡಿಬಿಡೋಣ, 30 ಬರುತ್ತೆ. ಸೊ 310 ಕರೆಕ್ಟಾ? ಈ ಥರ ಬರುತ್ತೆ. ಇವಾಗ ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೋಬೇಕು ಕರೆಕ್ಟ್. ಇ ಎ ಇಸ್ ನಥಿಂಗ್ ಬಟ್ ಇದಿಷ್ಟು ಮಲ್ಟಿಪ್ಲೈ ಮಾಡೋದು. ಸೊ ಈಗ ಇದಿಷ್ಟು ಮಲ್ಟಿಪ್ಲೈ ಮಾಡೋದು ಕಷ್ಟ ಆಗುತ್ತಲ್ವಾ, ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ, ಒಂದು ಶಿಫ್ಟ್ ಮಾಡ್ಕೋತೀನಿ. ಅವಾಗ ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ, 3 ಬರುತ್ತೆ. 3 ಇಂಟು 3 9 ಆಯಿತು, 9 ಆಯಿತು. ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 2.3 ಇಂಟು 8 ಮಾಡಿದ್ರೆ ನಥಿಂಗ್ ಬಟ್ 17 ಅಪ್ರಾಕ್ಸಿಮೇಟ್ ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ? 310 ಇದೆ. ಸೊ 310ನ ಆ್ಯಡ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡಿದ್ರೆ 310 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತಪ್ಪ? 9 1s 9 ಬರುತ್ತೆ, 9 3s 27. ಸೊ 27. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ 2000 ಅಲ್ಲಿ ಬರ್ತಿದೆ ಕರೆಕ್ಟಾ? 2000 ಅದು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಏನು ಬರುತ್ತೆ? 5 ಡಿಜಿಟ್ಸಲ್ಲಿ ಬರುತ್ತೆ ಕರೆಕ್ಟ್. ಬಟ್ ನನಗೆ 5 ಡಿಜಿಟ್ಸಲ್ಲಿ ಆನ್ಸರ್ ಬರ್ತಿದೆ ಕರೆಕ್ಟಾ? ಈಗ ಆಪ್ಷನ್ ಚೆಕ್ ಮಾಡಿ, 5 ಡಿಜಿಟ್ಸ್ ಇರಬೇಕು. ಬಟ್ ಎಲ್ಲ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಕಿಲೋ ಜೌಲ್ ಅಂದರೆ ಇವಾಗ 5 ಡಿಜಿಟ್ಸ್ 5350 ಅಂತ ಬಂತು ಅಂದ್ಕೊಳ್ಳೋಣ. ಓಕೆ, ಯಾಕಂದರೆ ಎಲ್ಲ ಕಾಮನ್ ಇದೆ. 5 ಡಿಜಿಟ್ಸಲ್ಲಿ ಶಿಫ್ಟ್ ಮಾಡಬೇಕು ಜೌಲ್ಗೆ. ನಮಗೆ ಬರೋದು ಆನ್ಸರ್ ಜೌಲು. ಕಿಲೋ ಜೌಲ್ ಅಂದರೆ 3 ಡಿಜಿಟ್ಸ್ 1 2 3. ಸೊ ಅವಾಗ ಏನು ಬರುತ್ತೆ ನಿಮಗೆ? 53. ಸೊ 53 ಅರ್ಥ ಆಯ್ತಾ? ವೆರಿ ಸಿಂಪಲ್ ಆಗಿ. ಓಕೆ, ನಿಮಗೆ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ಅವಾಗ ಪ್ರಾಬ್ಲಮ್ಯಾಟಿಕ್ ಈಸಿಯಾಗಿ ಮಾಡ್ಬೋದು. ಓಕೆ, ಅಪ್ರಾಕ್ಸಿಮೇಟ್ ನೆನಪಿದ್ರೆ ಸಾಕು. ದ ಟೈಮ್ ರಿಕ್ವೈರ್ಡ್ ಫಾರ್ 100% ಕಂಪ್ಲೀಷನ್ ಆಫ್ 0 ಆರ್ಡರ್. 100% ಹೆಂಗೆ ಕಂಪ್ಲೀಟ್ ಆಗೋದು? ಏನಿದೆ ಫಾರ್ಮುಲಾ? R0 ಮೈನಸ್ ಆರ್ ಈಕ್ವಲ್ಸ್ ಟು KT ಕರೆಕ್ಟಾ? 100% ಅಂದರೆ ಏನು? ಇದು 100 ಇರುತ್ತೆ. ಓಕೆ, ಇದು 100 ಇರುತ್ತೆ ಆ್ಯಂಡ್ ಇದು 0 ಇರುತ್ತೆ. ಇದು ನಮಗೆ ಬೇಕಾಗಿಲ್ಲ. ಸೊ ಅವಾಗ ಏನು ಬರುತ್ತೆ ನಿಮಗೆ? ಸೊ 100% ಕಂಪ್ಲೀಟ್ ಆಗೋದಕ್ಕೆ ಯು ವಿಲ್ ಹ್ಯಾವ್ R0 ಇಸ್ ಈಕ್ವಲ್ಸ್ ಟು KT ಬರುತ್ತೆ. ಸೊ T ಏನಾಗುತ್ತೆ? T ಇಸ್ ಈಕ್ವಲ್ಸ್ ಟು R0 ಬೈ K ಕರೆಕ್ಟಾ? R0 ಬೈ K ಬರ್ತಿದೆ. R0 ನಥಿಂಗ್ ಬಟ್ A0 ಕರೆಕ್ಟಾ? A ಬರುತ್ತೆ. ಸೊ A ಬೈ K ಬರಬೇಕು. ಸೊ ನಥಿಂಗ್ ಬಟ್ ಆಪ್ಷನ್ ಸಿ. ಅರ್ಥ ಆಗ್ತಿದೆಯಾ? ಅಂಡರ್ಸ್ಟುಡ್. ಸೊ ಇಲ್ಲಿ ನಿಮಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಎ ಅಂತ ಕೊಟ್ಟಿದ್ದಾನೆ. ಓಕೆ, ದ ಫಸ್ಟ್ ನೆಕ್ಸ್ಟ್ ಕ್ವಶನ್. ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಆಫ್ ಲೈಫ್ ಕಂಪ್ಲೀಟೆಡ್ ಇನ್ 45 minutes. ಓಕೆ, ಹೌ ಡಸ್ ನಾವು ಸಿ ಇದಕ್ಕೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ನಾನಲ್ವಾ? ಸೊ T90ಗೆ ಎಷ್ಟು ಬರುತ್ತೆ? 3 times ಆಫ್ T ಆಫ್ ಅಂತ. ಹಾಗಾದರೆ T99.9 ಎಷ್ಟು ನೈನ್ಸ್ ಇದೆ? 3 ಅಲ್ವಾ? ಸೊ 390 ಕರೆಕ್ಟಾ? ಸೊ T90. ಸೊ 3 ಇಂಟು ವಾಟ್ ಇಸ್ T90? ಇಟ್ ಇಸ್ 3 times ಆಫ್ T ಆಫ್ ಅಂತ. ಸೊ ಮಲ್ಟಿಪ್ಲೈ ಮಾಡಿ, 3 ಇಂಟು 3 ಅಂದರೆ 9 ಇರುತ್ತೆ. 9 ಇಂಟು 45 ಮಾಡಬೇಕು. 9 ಇಂಟು 45 ಮಾಡಿದ್ರೆ ಎಷ್ಟು ಬರುತ್ತೆ? ನಿಯರ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 9 5s 45 ಬರುತ್ತೆ. ಸೊ 405 ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದೇನು? ಅವರ್ಸಲ್ಲಿ ಏನು ಮಾಡ್ತೀವಿ? ಇದನ್ನು ಕನ್ವರ್ಟ್ ಮಾಡಿ ಡಿವೈಡೆಡ್ ಬೈ 60 ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 60 ಮಾಡಿದ್ರೆ ಏನು ಬರುತ್ತೆ? ಸೊ 1 6ನ ಹಂಗೆ ಇಟ್ಕೊಳ್ಳಿ, ಪಾಯಿಂಟಲ್ಲಿ ಇಟ್ಕೊಳ್ಳಿ. 60 ಮಾಡಿದ್ರೆ 6 7s 35 ಬರುತ್ತೆ ಕರೆಕ್ಟಾ? ನೆಕ್ಸ್ಟು ಅಪ್ರಾಕ್ಸಿಮೇಟ್ 7 ಬಂತು. 7 ಇರೋದು ಒಂದೇ 7.5. ಅರ್ಥ ಆಯ್ತಾ? ವೆರಿ ಸಿಂಪಲ್. ಸೊ ನೀವು ಟ್ರಿಕ್ಸ್ನ ನಾನು ಹೇಳ್ಕೊಟ್ಟಿರೋದು ಕೆಮಿಕಲ್ ಕೈನೆಟಿಕ್ಸ್ ನೆನ್ಪಿಟ್ಕೊಂಡ್ರೆ ಅವಾಗ ಆರಾಮ್ಸೆ ಬರುತ್ತೆ ನಿಮಗೆ. ಸೊ ಎಷ್ಟು ಬಂತು? 7.5. ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಬಟ್ ಅಲ್ಯೂಮಿನಿಯಂ ಇಸ್ ಲೆಸ್ ಈಸಿಲಿ ಕರೋಡ್ ದೆನ್ ಐರನ್ ಬಿಕಾಸ್ ಸಿ ಅಲ್ಯೂಮಿನಿಯಂ ಮೋರ್ ರಿಯಾಕ್ಟಿವ್ ಅಂತ ಹೇಳ್ತೀವಿ ಬಟ್ ಲೆಸ್ ಕರೋಡ್ ಆಗ್ತಿದೆ ಅಂತ ಹೇಳ್ತೀವಿ. ಏನಕ್ಕೆ? ಅಲ್ಯೂಮಿನಿಯಂ ಇಸ್ ಅ ನೋಬಲ್ ಮೆಟಲ್. ನೋಬಲ್ ಮೆಟಲ್ ಇಸ್ ಓನ್ಲಿ ಹೀಲಿಯಂ ಆ ಥರ ನೋಬಲ್ ಗ್ಯಾಸಲ್ಲಿ ಬರುತ್ತೆ. ಆಕ್ಸಿಜನ್ ಫಾರ್ಮ್ಸ್ ಅ ಪ್ರೊಟೆಕ್ಟಿವ್ ಆಕ್ಸೈಡ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಯಾಕಂದರೆ Al2O3 ಆ್ಯಂಡ್ Fe2O3 ಇವೆರಡರಲ್ಲಿ ಯಾವುದಪ್ಪ ಬೇಗ ಕರೋಡ್ ಆಗೋದು ಅಂದರೆ ಅಲ್ಯೂಮಿನಿಯಂ. Al2O3 ಬೇಗ ಫಾರ್ಮ್ ಆಗುತ್ತೆ ಕಂಪೇರ್ ಟು Fe2O3. ಓಕೆ, ನೆಕ್ಸ್ಟ್ ನೋಡೋಣ ಬೇಕಿದ್ರೆ. ಐರನ್ ಅಂಡರ್ಗೋ ರಿಯಾಕ್ಷನ್ ಈಸಿಲಿ ವಿತ್ ವಾಟರ್. ನೋ, ಇದು ರಾಂಗ್ ಇದೆ. ಐರನ್ ಫಾರ್ಮ್ಸ್ ಬೋತ್ ಡೈವೇಲೆಂಟ್ ಆ್ಯಂಡ್ ಟ್ರೈವೇಲೆಂಟ್. ಎಸ್, Fe2+ ಇದೆ, Fe3+ ಇದೆ. ಬಟ್ ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಬಟ್ ಇಟ್ಸ್ ನಾಟ್ ರಿಲೇಟೆಡ್ ಟು ದಿಸ್ ಒನ್ ಅಲ್ವಾ? ಅರ್ಥ ಆಗ್ತಿದೆಯಾ? ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಬಟ್ ರಿಲೇಟ್ ಇಲ್ಲ. ಅರ್ಥ ಮಾಡ್ಕೋಬೇಕು ಆ ಥರ ಕ್ವಶನ್ನ. ಓಕೆ, ನೆಕ್ಸ್ಟ್ ಕ್ವಶನ್. ದ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಟು ಲಿಬರೇಟ್ 112 cm³ ಆಫ್ ಹೈಡ್ರೋಜನ್ ಅಟ್ STP ಫ್ರಮ್ ಅಸಿಡಿಟೇಟೆಡ್ ವಾಟರ್ ಈಸ್. ನಾವು ಸಿ ಏನು ಕೇಳ್ತಾರೆ? ಫ್ಯಾರಡೇಸ್
ಕೇಳ್ತಿದ್ದಾರೆ ಕರೆಕ್ಟಾ. ಎಲೆಕ್ಟ್ರಿಸಿಟಿ ಅಂದರೆ ಫ್ಯಾರಡೇಸ್. ಅದಕ್ಕೂ ಮುಂಚೆ ನಿಮ್ಗೆ ಎಸ್ ಟಿ ಪಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಯಾವುದ್ರದ್ದೇ ಒಂದು ಎಸ್ ಟಿ ಪಿ ಕಂಡುಹಿಡಿಬೇಕು ಅಂದರೆ ಈಕ್ವಲೆಂಟ್ ವಾಲ್ಯೂಮ್ ಕಂಡುಹಿಡಬೇಕು. ಈಕ್ವಲೆಂಟ್ ವಾಲ್ಯೂಮ್ ಹೆಂಗೆ ಕಂಡುಹಿಡಿದು ಅಂದರೆ 22.4 ಅದರದ್ದು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹೈಡ್ರೋಜನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 2 ಎಲೆಕ್ಟ್ರಾನ್ಸ್, ಸೊ 2 ಬರುತ್ತೆ. ಅದೇ ಆಕ್ಸಿಜನ್ ಕೇಳಿದ್ರೆ 4 ಬರುತ್ತೆ. ಆ ಥರ. ಓಕೆ, ಇವಾಗ ಇದೆಷ್ಟಪ್ಪ ಬಂತು ನಿಮಗೆ? 11.2 ಬಂತು. ಇದು 1 ಲೀಟರಲ್ಲಿ, ಕರೆಕ್ಟಾ. ಸೊ 1 ಫ್ಯಾರಡೇ ಇಸ್ ಈಕ್ವಲ್ಸ್ ಟು 11.2, ಕರೆಕ್ಟ್. ಹಾಗಾದರೆ 1 ಲೀಟರ್ಗೆ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 1 ಡಿವೈಡೆಡ್ ಬೈ 11.2 ಬರುತ್ತೆ, ಕರೆಕ್ಟಾ. ಹಾಗಾದರೆ 112 ml ಅಲ್ಲಿ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಅವಾಗ ನಿಮ್ಗೆ ಏನು ಬರುತ್ತೆ? 1 ಡಿವೈಡೆಡ್ ಬೈ, ಇದನ್ನು ನಾನು ಕ್ಯೂಬಿಗೆ ಕನ್ವರ್ಟ್ ಮಾಡ್ಕೋತೀನಿ. ಓಕೆ, ಲೀಟರ್ ಇದೆ, ಇದನ್ನು ಲೀಟರ್ನ ಮಿಲಿ ಲೀಟರ್ ಕನ್ವರ್ಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ 1 ಡಿವೈಡೆಡ್ ಬೈ 11.2 ಇಂಟು 10⁻³ ಓಕೆ ಇಂಟು 112 ಬರುತ್ತೆ, ಕರೆಕ್ಟಾ. ಇಲ್ಲಿ ನೋಡಿ, ಇದು ಒನ್ಸಾ ನಿಯರ್ಲಿ ನಿಮಗೆ 0.1 ಬರುತ್ತೆ, ಕರೆಕ್ಟಾ. 0.1 ಇದು ಮೇಲೆ ಹೋದ್ರೆ ನಿಮ್ಗೆ ಏನಾಗುತ್ತೆ? 10⁻³ ಸೊ ವಿಲ್ ಗೆಟ್ ಅಸ್ 10⁻². ಸೊ 10⁻² ಅಂದರೆ ಎಷ್ಟು ಬಂತು ನಿಮಗೆ? ನೌ ಲಿಸನ್. ಸೊ 10⁻² ಫ್ಯಾರಡೇಸ್ ಬಂತು. ಫ್ಯಾರಡೇಸ್ ಅಂದರೆ ಏನು? 10⁻² ಇಂಟು 96,500, ಕರೆಕ್ಟಾ. ಆವಾಗ 2020 ಹೋದರೆ ನಿಮಗೆ 965 ಬರುತ್ತೆ, ಯಾಕಂದರೆ ನಮಗೆ ಇದರಲ್ಲಿ ಕೂಲಮಲ್ಲೂ ಕೊಟ್ಟಿದ್ದಾನೆ. ಸೊ ಆನ್ಸರ್ ಇಸ್ 965. ಅಂಡರ್ಸ್ಟುಡ್? ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್? ಇದು ಡಿ ಬ್ಲಾಕ್ ಇಂದ ಕೇಳಿರೋದು. ಅದರಲ್ಲಿ ನಮಗೆ ಮೆಗ್ನೀಷಿಯಂ ಬರೋದೇ ಇಲ್ಲ, ಬಿಟ್ಟಾಕಿ ಅದು. ಓಕೆ, ಟೈಟಾನಿಯಂ 3+. ಟೈಟಾನಿಯಮ್ಗೆ ಏನು ಬರುತ್ತೆ? 3d2 4s2, ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ? ಇದರಿಂದ 2, ಇದರಿಂದ 1 ರಿಮೂವ್ ಮಾಡಿದ್ರೆ 1 ಎಲೆಕ್ಟ್ರಾನ್. ನೆಕ್ಸ್ಟ್ ವೆನೇಡಿಯಂ 3d3 ಬರುತ್ತೆ. ಸೊ ಇದರಿಂದ 2 ರಿಮೂವ್ ಮಾಡಿದ್ರಿಂದ 1, ಸೊ ಆಗ 2 ಬರುತ್ತೆ. Fe2 ಅಂದರೆ ಏನು ಬರುತ್ತೆ? 3d6 4s2, ಕರೆಕ್ಟಾ. 2 ರಿಮೂವ್ ಮಾಡಿ, 6 ಅಲ್ಲ, 6 ಅಂದರೆ 4n ಬರಬೇಕು, ಸೊ 4 ಬರುತ್ತೆ. ಸೊ ಇಟ್ ಈಸ್ Fe2+. ಅರ್ಥ ಆಗ್ತಿದೆಯಾ ಹೇಗೆ ಅಂತ? ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ರಿಗಾರ್ಡಿಂಗ್ ಲ್ಯಾಂಥನಾಯ್ಡ್? ಸೊ ರಾಂಗ್ ಕೇಳಿದ್ದಾರೆ. ಫಸ್ಟ್ ನೀವು ಏನು ಕಂಡುಹಿಡಬೇಕು? ಕರೆಕ್ಟ್ ಆಗಿರೋದು ಕಂಡುಹಿಡಬೇಕು. ಲ್ಯಾಂಥನಾಯ್ಡ್ 3 compounds are generally colorless. No, lanthanoids are colored compound because due to FF transition, so lanthanoids are colorless, so colored compound. So first only namak sikbidta answer, so this is colorless. This is the wrong answer. Artha aita? Very simple. Okay. Next one, in the coordination compound, the oxidation state of nickel is very simple. Nickel oxidation state ಹೆಂಗೆ ಎಷ್ಟಿದೆ? ಫಸ್ಟು 4 ಇದೆ, ಪ್ಲಸ್ ನಿಕ್ಕಲ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ CN ಏನು ಕೇಳಿದೆ? CN ಮೈನಸ್ ಅಂತ ಬರುತ್ತೆ, 1 ಮೈನಸ್. ಸೊ ಎಷ್ಟಿದೆ? 4 ಮೈನಸ್ ಇದೆ. ಸೊ ಅವಾಗ ಏನು ಬರುತ್ತೆ ನಿಮಗೆ? -4 ಈಕ್ವಲ್ಸ್ ಟು 0. ಸೊ +4 - 4 ಗೆಟ್ ಕ್ಯಾನ್ಸಲ್, ನಿಕ್ಕಲ್ ಈಕ್ವಲ್ಸ್ ಟು 0 ಬರುತ್ತೆ, ಕರೆಕ್ಟಾ. ಸೊ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ ಇಯರ್? ಇಟ್ ಇಸ್ 0. ಅರ್ಥ ಆಯ್ತು ಹೇಗೆ ಅಂತ? ಎಸ್. ದ ಫಾರ್ಮುಲಾ ಆಫ್ ಪೆಂಟಾ ಅಕ್ವಾ ನೋಡಿ, ಕೋಆರ್ಡಿನೇಷನ್ ಕಾಂಪೌಂಡ್ ಫಸ್ಟ್ ಏನು ಕಂಡುಹಿಡಬೇಕು ನೋಡಿ? ಪೆಂಟಾ ಅಕ್ವಾ. ಅಂದರೆ 5 ಇರಬೇಕು. 5 ಅಂದರೆ ನೋಡಿ, ಇದರಲ್ಲಿ ಇಲ್ಲ, ನೋ ಇದರಲ್ಲೂ ಇಲ್ಲ. ನೆಕ್ಸ್ಟ್ ಎಸ್, ಇದರಲ್ಲಿ ಇವೆರಡರಲ್ಲಿ ಯು ಹಾವ್. ನೆಕ್ಸ್ಟ್ ಏನು? ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಬೇಡಿ, 3 ಬರಬೇಕು. ಇದರಲ್ಲಿ ಫಸ್ಟ್ ಒನ್ ನೋಡೋಣ, ಎಕ್ಸ್ ಪ್ಲಸ್ ವಾಟರ್ಗೆ 0 ಬರಬೇಕು. ವಾಟರ್ ಇಸ್ ನ್ಯೂಟ್ರಲ್, ಸೊ 0 ಪ್ಲಸ್ NO3 ಇಸ್ -1. ನೆಕ್ಸ್ಟ್ +2 -2 ಬರುತ್ತೆ. -2 - 1 ಇಟ್ ಇಸ್ +3. ಸೊ 3 ಬರುತ್ತೆ. ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಸೊ ನಿಮಗೆ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಿತ್ ಅನ್ ಹೆಲ್ಪ್ ಆಫ್ ದ ಆಕ್ಸಿಡೇಷನ್ ನಂಬರ್. ಓಕೆ, ನೆಕ್ಸ್ಟ್ ಕ್ವಶನ್, ಅಮಾಂಗ್ ದ ಫಾಲೋಯಿಂಗ್ ದ ಸ್ಕ್ವೇರ್ ಪ್ಲೇನರ್ ಜಾಮಿಟ್ರಿ ಈಸ್. ಸೊ ಸ್ಕ್ವೇರ್ ಪ್ಲೇನರ್ ಜಾಮಿಟ್ರಿ ಅಂದರೆ ಏನು ಬರಬೇಕು? ಟೋಟಲ್ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ? 4 ಇರಬೇಕು. 4 and 6 ಇರಬೇಕು. 6 ಅಂದರೆ ಆಕ್ಟಾ, 4ಅಲ್ಲಿ ಟೆಟ್ರಾಹೆಡ್ರಲ್ ಇರುತ್ತೆ, ಆಕ್ಟಾಹೆಡ್ರಲ್ ಇರುತ್ತೆ. ಸೊ ಇದರಲ್ಲಿ 4 ಯಾವ್ದಿರೋದು? ಇದು ಒಂದೇ ಆಪ್ಷನ್. ಸೊ ಆಪ್ಷನ್ ಬಿ ನೋಡಿ, ವೆರಿ ಸಿಂಪಲ್. 10 ಸೆಕೆಂಡು ಬೇಕಾಗಿಲ್ಲ ಇದಕ್ಕೆ. ಓಕೆ, next question, the number of moles of KMnO4 that will be needed to react with 1 mole of sulfite ion in acidic solution. ನಾವು ಇದಕ್ಕೆ ನೀವು ರಿಯಾಕ್ಷನ್ ಬರಿಬೇಕು, ಅದೆಲ್ಲ ಫೈಂಡ್ ಔಟ್ ಮಾಡಬೇಕು, ಬೇಡ. ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. KMnO4 ಹೆಂಗಪ್ಪ ಸ್ಪ್ಲಿಟ್ ಆಗುತ್ತೆ ಅಂದರೆ MnO4 - 2 Mn2+, ಈ ಥರ ಸ್ಪ್ಲಿಟ್ ಆಗುತ್ತೆ. ಆಕ್ಸಿಡೇಷನ್ 2+ ಆಗಿ ಸ್ಪ್ಲಿಟ್ ಆಗುತ್ತೆ. ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಳಿ. ಇಲ್ಲಿ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ ಕ್ಲಾಸ್ +7, ಇಲ್ಲಿ +2 ಇದೆ. ವಾಟ್ ಇಸ್ ದ ಡಿಫ್ರೆನ್ಸ್? ಇಟ್ ಇಸ್ 5 ಎಲೆಕ್ಟ್ರಾನ್, ಕರೆಕ್ಟಾ. ಸೊ ನನಗೆ ಎಷ್ಟು ಬರಬೇಕು? 5 ಎಲೆಕ್ಟ್ರಾನ್ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಅರ್ಥ ಏನು? ನೀವು ಏನು ಕಂಡುಹಿಡಬೇಕು ಅಂದರೆ ಯು ನೀಡ್ ಟು ಫೈಂಡ್ ಔಟ್ ದಿ, ನೋಡಿ ಈಗ ಇಲ್ಲಿ 2/5 ಇದೆ, 3/5 ಇದೆ, 4/5 ಇದೆ, 1 ಇದೆ. ಸೊ ರಾಂಗ್. ಅಂದರೆ ನಿಮ್ಗೆ ಎಲ್ಲದರಲ್ಲೂ 5 ಇರಬೇಕು. ಬಟ್ ಯಾವ್ದಿರಬೇಕು? 2/5ನ 4/5ನ 3 ಅದನ್ನು ಕಂಡುಹಿಡಬೇಕಾದ್ರೆ ಸಲ್ಫೈಟ್ ಅಂದರೆ ಏನು ಗೊತ್ತಾ? SO3 2- ಇಂದ SO4 2- ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳಿ. ಇಲ್ಲಿ ನಿಮಗೆ ನಿಯರ್ಲಿ 4 ಬರುತ್ತೆ ಆಕ್ಸಿಡೇಷನ್ ನಂಬರ್, ಇದರಲ್ಲಿ ನಿಮಗೆ ನಿಯರ್ಲಿ ಐ ಥಿಂಕ್ 6 ಬರುತ್ತೆ. ಎಷ್ಟು ಡಿಫ್ರೆನ್ಸು?
2 ಡಿಫರೆನ್ಸ್ ಅಂದರೆ ಏನು ಬರುತ್ತೆ 2/5 ಅಷ್ಟೇ. ವೆರಿ ಸಿಂಪಲ್. ನಿಮಗೆ ರಿಯಾಕ್ಷನ್ ಬರಿಬೇಕು ಅದೆಲ್ಲ ಏನೂ ಬೇಕಾಗಿಲ್ಲ. ಓಕೆ, ಸೊ ನಮ್ಗೆ ಎಷ್ಟು ಬಂತಪ್ಪ 2/5. ಅಂಡರ್ಸ್ಟುಡ್? ಈ ಟ್ರಿಕ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಸ್ ಸೇಮ್ ಸೈಜ್ ನೋಡಿ. ನಿಮ್ಗೆ ಏನು ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಲ್ಯಾಂಥನೋಡ್ಸ್ ಮೇಲೆ ಕೊಟ್ಟಿದ್ದಾರೆ. ನಾವು ಓದಿದ್ವಲ್ವಾ ಲ್ಯಾಂಥನೋಡ್ಸ್ ಅಲ್ಲಿ ಡ್ಯೂ ಟು ದ ಲ್ಯಾಂಥನೋಡ್ ಕಾಂಟ್ರಾಕ್ಷನ್ ಜಿರ್ಕೋನಿಯನ್ ಅಂಡ್ ಹಾಫ್ಮನ್ ಹ್ಯಾವಿಂಗ್ ದ ಸಿಮಿಲರ್ ಅಟಾಮಿಕ್ ರೇಡಿಯಸ್. ಸೊ ಡೈರೆಕ್ಟ್ ಆನ್ಸರ್. ಓಕೆ, next one, the ion showing a magnetic moment of 2.83 bm among the following. Now see, 2.83 ಅಂದರೆ ವೆರಿ ಸಿಂಪಲ್ ಆಗಿ ನಾನು ಏನು ಹೇಳ್ಕೊಟ್ಟಿದ್ದೆ, ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿದೆ ಅದ್ರದ್ದು ಏನು ಸ್ಟಾರ್ಟ್ ಆಗ್ತಿದೆ 2 ಪಾಯಿಂಟ್ ಅಂದರೆ ಅರ್ಥ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದೇ ಆಗಿರುತ್ತೆ. ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ 2 ಐಡೆಂಟಿಫೈಡ್. ಟೈಟಾನಿಯಂ 3+ ಅಲ್ಲಿ ಯು ವಿಲ್ ಗೆಟ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ನಿಕ್ಕಲ್ 2+ ಅಲ್ಲಿ ನಿಕ್ಕಲ್ ಇಸ್ ವಾಟ್ 3d8 4s2. ಸೊ ಎಸ್ ಯು ವಿಲ್ ಗೆಟ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್. ಕ್ರೋಮಿಯಂ 3+ ಅಲ್ಲಿ 3d5 4s1 ಬರುತ್ತೆ. 1 ರಿಮೂವ್ ಮಾಡಿದ್ರೆ ಎಸ್ ನೋ ಯು ವಿಲ್ ಗೆಟ್ 3 ಎಲೆಕ್ಟ್ರಾನ್. Mn 2+ ಅಲ್ಲಿ ಯು ವಿಲ್ ಗೆಟ್ ಐ ಥಿಂಕ್ 3d5 4s2 ಬರುತ್ತೆ. 2 ರಿಮೂವ್ ಮಾಡಿದ್ರೆ 5 ಬರುತ್ತೆ. ಸೊ ನಥಿಂಗ್ ಬಟ್ ನಿಕ್ಕಲ್ 2+. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಯಾವುದರಿಂದ ಸ್ಟಾರ್ಟ್ ಆಗ್ತಿರುತ್ತೋ ಅದೇ ನಿಮ್ಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಫಾರ್ ಆಕ್ಟಾಹೆಡ್ರಲ್ ಅಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಇಸ್ ರಿಲೇಟೆಡ್. ಡೈರೆಕ್ಟ್ ಕ್ವಶನ್. ನಾನು ನಿಮ್ಗೆ ಏನು ಹೇಳಿದ್ದೆ, ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 4 times of 9 divided by delta naught. ಅಂದರೆ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಟಾಹೆಡ್ರಲ್ ಅಂಡ್ ಟೆಟ್ರಾಹೆಡ್ರಲ್. ಡೈರೆಕ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್ ಅಂದರೆ ಫಸ್ಟ್ ಕರೆಕ್ಟ್ ಯಾವುದಿದೆ ಐಡೆಂಟಿಫೈ ಮಾಡೋಣ. Fe 3 has 5 ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಎಷ್ಟು ಬರುತ್ತೆ ನಿಮಗೆ, ಇಲ್ಲಿ 3+ ಬರುತ್ತೆ. Fe 3+ ಅಲ್ಲಿ ಎಷ್ಟಿದೆಯಪ್ಪ 3d6 4s2 ಅಂದರೆ 2 ರಿಮೂವ್ ಎಸ್ ದಿಸ್ ಇಸ್ ಕರೆಕ್ಟ್ ಆಗಿದೆ. ಎಸ್ ಇಟ್ಸ್ ಎ ನಾನ್ ಕಂಡಕ್ಟರ್ ಬಿಕಾಸ್ ಆಲ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ನಾಟ್ ಕಂಡಕ್ಟರ್. ಓಕೆ, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಡು ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ಎಸ್ ಕರೆಕ್ಟ್ ಆಗಿದೆ ಬಿಕಾಸ್ ಟೆಟ್ರಾಹೆಡ್ರಲ್ ಅಲ್ಲಿ ಸೇಮ್ ಇರೋದ್ರಿಂದ ಇಟ್ ವಿಲ್ ನೆವರ್ ಶೋಸ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಓಕೆ, ನೆಕ್ಸ್ಟ್, ಇನ್ CN group bonding occurs through N. No, in CN group bonding occurs through carbon. In NC group bonding occurs through nitrogen. So this statement is wrong. Okay na? Next question, which of the following is the outer orbital complex? Now see, outer inner ಹೆಂಗ್ ಕಂಡುಹಿಡಿಯೋದು ಅಂತ. ಔಟರ್ ಅಂದರೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ ಅಂದರೆ ನಿಮಗೆ ಇಟ್ ವಿಲ್ ಗಿವ್ಸ್ ಔಟರ್. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ ಅಂದರೆ ಇಟ್ ವಿಲ್ ಗಿವ್ಸ್ ಇನ್ನರ್ ಕಾಂಪ್ಲೆಕ್ಸ್. ಇನ್ನರ್ ಡಿ ಆರ್ಬಿಟಲ್, ಔಟರ್ ಡಿ ಆರ್ಬಿಟಲ್. ಔಟರ್ ಬೇಕು ಅಂದರೆ ಇದು ವೀಕ್ ಫೀಲ್ಡ್. ವೀಕ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ವೀಕ್ ಯಾವುದು, CN is strong, F is weak, NH3 then CN. Now see, F is a weak field ligand compared to CN. Correct? So that's why this will give outer D complex. Aste. Very simple. Next question, the addition of catalyst during a chemical reaction alters which of the following quantity? Now see, ಇದು ಕೆಮಿಕಲ್ ಕೈನೆಟಿಕ್ಸ್. ಕರೆಕ್ಟಾ? ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಕೆಟಲಿಸ್ಟ್ ಆ್ಯಡ್ ಮಾಡಿದ್ರೆ ಯಾವುದಾಗುತ್ತೆ, ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಯಾವ್ದು ಬರುತ್ತೆ, ಆಕ್ಟಿವೇಶನ್ ಎನರ್ಜಿ. ಕರೆಕ್ಟ್, ಆಕ್ಟಿವೇಶನ್ ಎನರ್ಜಿ ಫಾಸ್ಟ್ ಆಗುತ್ತೆ ಅಷ್ಟೇ. ಡೈರೆಕ್ಟ್ ಬೇಸ್ಡ್ ಕ್ವಶನ್. Rate of the first order reaction is, okay, the initial concentration ಕೊಟ್ಟಿದ್ದಾರೆ. The half life period is, half life ಕಂಡುಹಿಡಬೇಕು. what is half life period of first order? T of is equals to 0.693 divided by K. ಕರೆಕ್ಟಾ? ಸೊ ಕೆ ಕಂಡುಹಿಡ್ಕೋಬೇಕು ಇವಾಗ ಫಸ್ಟ್ ನೀವು. ಕೆ ಹೇಗೆ ಕಂಡುಹಿಡಿಯೋದು, ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, ರೇಟ್ ಈಕ್ವಲ್ಸ್ K into R0. ಕರೆಕ್ಟಾ? A0. A ಅನ್ನೋದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್. ಕರೆಕ್ಟಾ? ಸೊ ರೇಟ್ ಕೊಟ್ಟಿದ್ದಾರೆ, ದ ರೇಟ್ ಕೊಟ್ಟಿದ್ದಾರಲ್ವಾ 0.0069 ಇದೆ ಆ್ಯಂಡ್ ಡಿವೈಡೆಡ್ ಬೈ R0. ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 0.2. ಸೊ ಎಷ್ಟು ಬರುತ್ತೆ ನಿಯರ್ಲಿ ನಿಮಗೆ 10 ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ ನಿಮ್ಗೆ ಇಲ್ಲಿ. ಸೊ 2 ನಿಯರ್ಲಿ ನಿಮಗೆ 6 ಇದೆ ಅಲ್ವಾ, 2 1s 2 3s. ಕರೆಕ್ಟ್? ಸೊ ನಿಯರ್ಲಿ ನಿಮಗೆ 0.03 ಬರುತ್ತೆ. ಕರೆಕ್ಟಾ? 0.034 ಬರುತ್ತೆ. ಸಾಕು ನಮ್ಗೆ ಇಷ್ಟು. ಓಕೆ, ಇವಾಗ ಇದು ಕೆ ಸಿಕ್ತು, ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಏನು ಬರುತ್ತೆ ಆನ್ಸರು, ಸೊ 0.693 ಡಿವೈಡೆಡ್ ಬೈ 0.034 ಬಂತು. ಸೊ ಅವಾಗ ನಿಮಗೆ ಇಲ್ಲಿ ನಾನು ಶಿಫ್ಟ್ ಮಾಡಿದ್ರೆ ಇಲ್ಲಿ ಒಂದು ಶಿಫ್ಟ್ ಆಗುತ್ತೆ, 0.3 ಬಂತು ನನಗೆ. ಇಲ್ಲಿ ಮೇಲೆ ನನಗೆ ಏನಿದೆ 6.9. 6.9 ಅಂದರೆ 7 ತೊಗೊಳ್ಳೋಣ. 3 1s 3 2s. ಕರೆಕ್ಟಾ? 2 ಬರುತ್ತೆ ನಿಯರ್ಲಿ. ಸೊ ಅವಾಗ ನನಗೆ ಎಷ್ಟು ಬಂತು, ಸೊ ಇಟ್ ಇಸ್ 20 minutes. ಅರ್ಥ ಆಗ್ತಿದೆ ಹೇಗೆ ಅಂತ? ವೆರಿ ಸಿಂಪಲ್. ಅರ್ಥ ಆಯ್ತಲ್ವ ಹೇಗೆ ಅಂತ? ಎಸ್. ನೆಕ್ಸ್ಟ್ ಒನ್,
ethyl isocyanide is prepared by the reaction. Now see, isocyanide ಅಂದ್ರೆ you need to prepare NC ಯಾವ್ದ್ರಲ್ಲಿ ಪ್ರಿಪೇರ್ ಆಗುತ್ತೆ? KCN ನೋ, ನಾನು ಹೇಳ್ಕೊಟ್ಟಿದ್ದೆ KCN and AgCN. AgCN will give NC, KCN will give CN ಅಷ್ಟೇ, ಡೈರೆಕ್ಟ್ ಕ್ವಶನ್. ಓಕೆ, ಅರ್ಥ ಆಗ್ತಿದೆ ಹೇಗೆ ಅಂತ? ಎಸ್. ಸೊ ನೆಕ್ಸ್ಟ್ ಒನ್, ಡೈಬ್ರೋಮೋಪ್ರೋಪೇನ್ ರಿಯಾಕ್ಟ್ಸ್ ವಿತ್ ದ ಮೆಟಾಲಿಕ್ ಜಿಂಕ್ ಟು ಫಾರ್ಮ್. ನಾವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೆಟಾಲಿಕ್ ಜಿಂಕ್ ಕೊಟ್ಟಿದ್ದಾರೆ. ಯಾವಾಗ ನಮ್ಗೆ ಜಿಂಕ್ ಇರುತ್ತೆ, ಎಲ್ಲಾದ್ರೂ ಜಿಂಕ್ ಇರಲಿ, ಯಾವುದೇ ರಿಯಾಕ್ಷನ್ ಅಲ್ಲಿ ನಮ್ಗೆ ಆಲ್ವೇಸ್ ಏನ್ ಬರುತ್ತೆ ಅಂದ್ರೆ ಸೈಕ್ಲಿಕ್ ಫಾರ್ಮ್ ಬರುತ್ತೆ, ಸೈಕ್ಲಿಕ್ ಪ್ರಾಡಕ್ಟ್ ಬರುತ್ತೆ. ಇದರಲ್ಲಿ ಸೈಕ್ಲಿಕ್ ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಪ್ರೋಪೇನ್ ನಾವು ಸೈಕ್ಲೋಪ್ರೋಪೇನ್, ಎಸ್. ಸೊ ಪ್ರೋಪೇನ್ ಇದೆ, ಸೊ ಸೈಕ್ಲೋಪ್ರೋಪೇನ್ ಬರುತ್ತೆ. ವೆರಿ ಈಸಿ, ಅರ್ಥ ಆಗ್ತಿದ್ಯಾ? ನಮಗೆ ಜಿಂಕ್ ಇದೆ ಅಂದ್ರೆ ಆಲ್ವೇಸ್ ನಮಗೆ ಸೈಕ್ಲಿಕ್ ಸ್ಟ್ರಕ್ಚರೇ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN1? SN1 ಏನ್ ರಿಯಾಕ್ಟಿವಿಟಿ ಹೇಳ್ಕೊಟ್ಟಿದೆ? 3 ಡಿಗ್ರಿ ಗ್ರೇಟರ್ ದೆನ್ 2 ಡಿಗ್ರಿ ಗ್ರೇಟರ್ ದೆನ್ 1 ಡಿಗ್ರಿ. ಇವಾಗ ಟರ್ಷಿರಿ ಯಾವ್ದಿದೆ ನೋಡ್ಕೊಳ್ಳೋಣ. ಮೀಥೈಲ್ ಬ್ರೋಮೈಡ್. ಸೊ ಮೀಥೈಲ್ ಬ್ರೋಮೈಡ್ ಇಸ್ ಅ ಪ್ರೈಮರಿ, ಕರೆಕ್ಟಾ? ನೆಕ್ಸ್ಟ್ ಟರ್ಷಿಯರಿ, ನಾವು ಇಲ್ಲೇ ನೇಮಲ್ಲಿ ಇದೆ, ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್, ಸೆಕೆಂಡರಿ ಬ್ಯೂಟೈಲ್ ಬ್ರೋಮೈಡ್, ಈಥೈಲ್. ಸೊ ಟರ್ಷಿಯರಿ ವಿಲ್ ಮೋರ್ ರಿಯಾಕ್ಟ್ಸ್, ಅರ್ಥ ಆಯ್ತಾ? ಸೊ ಡೈರೆಕ್ಟ್ ಕ್ವಶನ್. Next question, an alkene, okay, ಒಂದು alkene is treated with B2H6 in presence of H2O2. Now see, ಇದು ಯಾವ್ದ್ರದ್ದು? This is ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್, ಕರೆಕ್ಟಾ? ಇದಿದೆ ಅಂದಮೇಲೆ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ? ಸೊ ಇದಿದೆ ಅಂದರೆ ಯು ವಿಲ್ ಗೆಟ್ ಪ್ರೈಮರಿ ಆಲ್ಕೋಹಾಲ್. ಅದೇ ಏನಾದರೂ ಆಸಿಡ್ ಕೆಟಲೈಸ್ ಮಾಡಿದ್ರೆ ಯು ವಿಲ್ ಗೆಟ್ ಸೆಕೆಂಡರಿ ಆಲ್ಕೋಹಾಲ್. ಆಸಿಡ್ ಕೆಟಲೈಸ್ ಅಂದರೆ H2SO4 ಇರಬೇಕು, ಓಕೆನಾ? ಇಲ್ಲಿ ಅದು ವಾಟರ್ ಇರುತ್ತೆ, ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಸೊ ವಾಟರ್ ಇದ್ರೆ ಸೆಕೆಂಡರಿ ಬರುತ್ತೆ, B2H6 ಇದ್ರೆ ಯು ವಿಲ್ ಗೆಟ್ ಪ್ರೈಮರಿ ಆಲ್ಕೋಹಾಲ್. ಸೊ ಇದರಲ್ಲಿ ಪ್ರೈಮರಿ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಸೊ ವಿಚ್ ಇಸ್ ದ ಪ್ರೈಮರಿ ಆಲ್ಕೋಹಾಲ್? ಸೊ ಇದು ನೋ, ಇಲ್ಲಿ ಸೆಕೆಂಡರಿ ಇದೆ ನೋಡಿ, ಇದು ಪ್ರೈಮರಿ, ಥರ್ಡ್ ಒನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. Next one, acid catalyzed dehydration of tertiary butanol is faster than that of N-butanol is. ಯಾಕೆ ಟರ್ಷಿಯರಿ ಬ್ಯೂಟಾಲ್ ಗ್ರೇಟರ್ ದೆನ್ N ಅಂತ ಹೇಳ್ತಿದ್ದಾರೆ? ಟರ್ಷಿಯರಿ ಬ್ಯೂಟನಾಲ್ ಯಾಕೆ ಗ್ರೇಟರ್ ಆಗಿರುತ್ತೆ ಅಂದರೆ, ಟರ್ಷಿಯರಿ ಕಾರ್ಬನ್ ಕ್ಯಾಟಯನ್ ಇಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಎಸ್, ಕರೆಕ್ಟ್, ಬಿಕಾಸ್ ಕಾರ್ಬೋಕ್ಯಾಟಯನ್ ರಿಯಾಕ್ಟಿವಿಟಿ ಇಸ್ tertiary is greater than secondary is greater than primary. Primary carbocation, no, wrong. Tertiary butanol higher melting point, no, because melting point ಏನಾಗುತ್ತೆ ಅಂದರೆ it is increases like this, ಕರೆಕ್ಟಾ? ಬಿಕಾಸ್ ಟರ್ಷಿಯರಿಯಲ್ಲಿ ಬ್ರಾಂಚಿಂಗ್ ಜಾಸ್ತಿ ಇರೋದ್ರಿಂದ melting point and boiling point is reduces. Okay, a rearrangement takes place during the dehydration, no, not rearrange, because everything will be same. ಅರ್ಥ ಆಯ್ತಾ? because of carbocation stability, tertiary is more stable than N-butyl. ಅರ್ಥ ಆಯ್ತಾ? ಎಸ್. Cumene on reaction with oxygen followed by hydrolysis gives. ಕ್ಯುಮೀನ್ ಅಂದರೆ ಅರ್ಥ ಗೊತ್ತಿದೆ ಅಲ್ವಾ? ಕ್ಯುಮೀನ್ ಏನಿರುತ್ತೆ ನಿಮಗೆ? ಕಾರ್ಬನ್ ಇರುತ್ತೆ, ಇಲ್ಲೆರಡು ನಿಮಗೆ CH3 ಆ್ಯಂಡ್ H ಇರುತ್ತೆ, ಕರೆಕ್ಟಾ? ಇದನ್ನ ಆಕ್ಸಿಜನ್ ಜೊತೆ ಟ್ರೀಟ್ ಮಾಡ್ತೀವಿ, ಆಕ್ಸಿಡೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗ್ತದೆ, ಆಕ್ಸಿಡೇಷನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡಬಲ್ O ಬರುತ್ತೆ. ಅದಾದ್ಮೇಲೆ ನಾವು ಏನು ಮಾಡ್ತೀವಿ? ಹೈಡ್ರಾಲಿಸಿಸ್. ವಾಟರ್ ಜೊತೆ ಟ್ರೀಟ್ ಮಾಡಿದ್ಮೇಲೆ ನನಗೆ ಏನು ಬರಬೇಕು? ಆಬ್ವಿಯಸ್ಲಿ ನನಗೆ ಆಲ್ಕೋಹಾಲ್ ಬರಬೇಕು, ಕರೆಕ್ಟಾ? ಸೊ ಆಲ್ಕೋಹಾಲ್ ಇಲ್ಲಿ ಬಂದು ಅಟ್ಯಾಚ್ಡ್ ಆಗುತ್ತೆ, ನಥಿಂಗ್ ಬಟ್ ಫಿನಾಲ್ ಬರುತ್ತೆ, ಕರೆಕ್ಟಾ? ಯಾವ್ದ್ರಲ್ಲಿ ಫಿನಾಲ್ ಇದೆ ಚೆಕ್ ಮಾಡ್ಕೊಳ್ಳಿ. ಎಸ್, ಫಿನಾಲ್ ಯಾವ್ದ್ರಲ್ಲಿ ಇದೆಯಪ್ಪ? ಎಸ್, ನೋಡಿ, ಇದರಲ್ಲಿ ಯು ಹ್ಯಾವ್ ಫಿನಾಲ್, ಇವೆರಡರಲ್ಲೂ. ಬಟ್ ಇದರಲ್ಲಿ ನಿಮಗೆ CH3 2 times O ಇದೆ, ನೋ, ಇಟ್ ಗಿವ್ಸ್ ಅಸಿಟೋನ್. ಯಾಕಂದರೆ ಇದು ಡೈರೆಕ್ಟ್ ರಿಯಾಕ್ಷನ್ ಬೇಸ್ಡ್ ಕ್ವಶನ್ ಕೊಟ್ಟಿದ್ದಾನೆ. ಸೊ ಆನ್ಸರ್ ಫಿನಾಲ್ ಅಂಡ್ ಅಸಿಟೋನ್. ನೆಕ್ಸ್ಟ್ ಕ್ವಶನ್, ಅನಿಸೋಲ್ ರಿಯಾಕ್ಷನ್ ವಿತ್ ಕ್ಲೋರೋಮಿಥೇನ್ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್. ನಾವು ಸಿ, ಅನಿಸೋಲ್ ಅಂದರೆ ಅರ್ಥ ಏನು? ಯು ಹ್ಯಾವ್ ಬೆನ್ಸಿನ್ ರಿಂಗ್ OCH3, ದಟ್ ಈಸ್ ಈಥರ್ ಗ್ರೂಪ್ ಇರಬೇಕು. ಇದು ಯಾವ ಜೊತೆ ಟ್ರೀಟ್ ಆಗ್ತಿದೆ? ಸೊ ಕ್ಲೋರೋಮಿಥೇನ್ ಅಂದರೆ CH3Cl ಇನ್ ಪ್ರೆಸೆನ್ಸ್ ಆಫ್ ವಾಟ್? ಸಾರಿ, CH3Cl ಅಷ್ಟೇ. ಓಕೆ, ಸೊ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಇದು ಯಾವುದ್ರದ್ದು ಬರುತ್ತೆ ನಮಗೆ? ನಾನು ನಿಮ್ಗೊಂದು ಹೇಳ್ಕೊಟ್ಟಿದ್ದೆ, ಫ್ರೀಡಲ್ ಕ್ರಾಫ್ ಆಲ್ಕಲೇಷನ್ ಆ್ಯಂಡ್ ಫ್ರೀಡಲ್ ಕ್ರಾಫ್ ಅಸೈಲೇಷನ್. ಇಲ್ಲಿ ಆಲ್ಕಲೇಷನ್ ಆಗಿರೋದ್ರಿಂದ ಏನು ಅಟ್ಯಾಚ್ ಆಗುತ್ತೆ? CH3 ಅಟ್ಯಾಚ್ ಆಗುತ್ತೆ. ಒಂದು ಆರ್ಥೋ ಗ್ರೂಪ್ಗೆ, ಇನ್ನೊಂದು ಪ್ಯಾರಾ ಗ್ರೂಪ್ಗೆ. ನಥಿಂಗ್ ಬಟ್ ವಿಲ್ ಗೆಟ್ ಆರ್ಥೋಮಿಥೈಲ್ ದೆನ್ ಪ್ಯಾರಾಮಿಥೈಲ್. ಆರ್ಥೋಮಿಥೈಲ್ ಅನಿಸೋಲ್, ಪ್ಯಾರಾಮಿಥೈಲ್ ಅನಿಸೋಲ್ ಬರುತ್ತೆ. ಓಕೆ, ಆರ್ಥೋಮಿಥೈಲ್ ಅನಿಸೋಲ್ ಆ್ಯಂಡ್ ಪ್ಯಾರಾಮಿಥಾಕ್ಸಿ ಅನಿಸೋಲ್. ಥಿಂಕ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಇಲ್ಲಿ, ಓಕೆನಾ? ದಿಸ್ ಇಸ್ ದ ಕರೆಕ್ಟ್ ಒನ್. ಬಿಕಾಸ್ ಇಲ್ಲಿ ನೋಡಿ, ಆರ್ಥೋಮಿಥೈಲ್ ಅನಿಸೋಲ್ ಆ್ಯಂಡ್ ಮೆಥಾಕ್ಸಿ ಅನಿಸೋಲ್ ಎರಡೂ ಕೂಡ ಸೇಮ್ ಇದೆ. ಬಟ್ ಇಲ್ಲೇನೋ ಐ ಥಿಂಕ್ ಮಿಸ್ ಮಾಡಿದ್ದಾರೆ ಅನ್ಸುತ್ತೆ. ಮೀಥೈಲ್ ಅನಿಸೋಲ್ ಬರಬೇಕಾಯ್ತು, ನಮಗೆ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಓಕೆ, ಐ ಥಿಂಕ್ ಕರೆಕ್ಟ್ ಆನ್ಸರ್, ಓಕೆನಾ? ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ, ಬಿಕಾಸ್ ಎರಡು ಆಪ್ಷನ್ ಒಂದೇ ಕೊಡಲ್ಲ ನಮಗೆ. ಓಕೆ,
ಆ ಥರ ಕೊಟ್ಟರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅದು. ಓಕೆ. ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಅಸಿಡಿಕ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಓಕೆ, ನಾವು ಸಿ ಫಸ್ಟ್ ಒನ್ ಏನಿದೆ, ಯು ಹ್ಯಾವ್ ಫಿನಾಲ್ OH. ನೆಕ್ಸ್ಟು ಪಿ ಕ್ರೆಸೋಲ್. ಕ್ರೆಸೋಲ್ ಅಂದರೆ ಗೊತ್ತಿದೆ ಅಲ್ವಪ್ಪ, ಯು ಹ್ಯಾವ್ CH3 ಆ್ಯಂಡ್ ಪಿ ಜಾಗದಲ್ಲಿ ಯು ಹ್ಯಾವ್ OH. ನೆಕ್ಸ್ಟ್ ಪಿ ನೈಟ್ರೋಫಿನಾಲ್. ಸೊ ಫಿನಾಲ್ ಯು ಹ್ಯಾವ್, ಬಟ್ ಪ್ಯಾರಾ ಪೊಸಿಷನ್ಗೆ ನೈಟ್ರೋ ಅಟ್ಯಾಚ್ಡ್ ಆಗಿದೆ, NO2. ನೆಕ್ಸ್ಟ್ 2,4 ಡೈನೈಟ್ರೋಫಿನಾಲ್. ಸೊ ಫಿನಾಲ್ ಇದು 2, ಅಂದರೆ ಇಯರ್ 1 NO2 ಆ್ಯಂಡ್ ಪ್ಯಾರಾ ಅಂದರೆ ಇಲ್ಲಿ ಬರುತ್ತೆ, ಸೊ NO2 ಬರುತ್ತೆ. ನಾವು ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ NO2. ಸೊ NO2 ಅಂದರೆ ಇಟ್ ಇಸ್ ಅನ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಹೈಯರ್ ದ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಇಟ್ ಹ್ಯಾವಿಂಗ್ ಹೈಯರ್ ಅಸಿಡಿಕ್. ಓಕೆ, ಇದರಲ್ಲಿ 2 ಇದೆ, ದಟ್ಸ್ ವೈ ಇಟ್ ಇಸ್ ಮೋರ್ ಅಸಿಡಿಕ್ ಅಷ್ಟೇ. ದೆನ್ ದಿಸ್ ಇಸ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ದಿಸ್. ನೆಕ್ಸ್ಟ್ ಯು ಹ್ಯಾವ್ CH3 ಅಂದರೆ ಇಟ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ. ಓಕೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ ಅಂದರೆ ಇಟ್ ಇಸ್ ಲೆಸ್ ಅಸಿಡಿಕ್ ದೆನ್ ದಿಸ್ ಒನ್. ಓಕೆ, ಅವಾಗ ಯಾವ್ದು ಬರುತ್ತೆ ನಮಗೆ, ಯು ವಿಲ್ ಗೆಟ್ 2,4 ಡೈನೈಟ್ರೋಫಿನಾಲ್. ಅರ್ಥ ಆಗ್ತಿದೆಯಾ? NO2 ಇಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಇದೆ ಅಂದರೆ ಇಟ್ ಹ್ಯಾವಿಂಗ್ ಮೋರ್ ಅಸಿಡಿಕ್ ಸ್ಟ್ರೆಂತ್. ಓಕೆ. ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ NaHSO3. ನಾವು ಸಿ, ನಿಮಗೆ ಇದು ಆಲ್ಡಿಹೈಡ್ಸ್ ಚಾಪ್ಟರ್ ಇಂದ ಕೊಟ್ಟಿರೋದು. ಆಲ್ಡಿಹೈಡ್ಸ್ ಅಲ್ಲಿ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಕೀಟೋನ್ಸ್ ದೆನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕರೆಕ್ಟಾ? ಇಲ್ಲಿ ಕೇಳ್ತಿರೋದು ನಾಟ್ ರಿಯಾಕ್ಟ್. ಅವಾಗ ಏನಾಗುತ್ತೆ, ನೀವು ಕೀಟೋನಲ್ಲಿ ನೋಡಬೇಕು. ಇಲ್ಲಿ ಆಲ್ಡಿಹೈಡ್ ಇದೆ, ಇದಲ್ಲ. ದೆನ್ ಇಲ್ಲೂ ಆಲ್ಡಿಹೈಡ್ ಇದೆ, ಇದಲ್ಲ. ಸೊ ಇವೆರಡು ಕೀಟೋನಲ್ಲಿದೆ. ಬಟ್ ಇದರಲ್ಲಿ ಏನಿದೆ, C6H5 ಅಂದರೆ ಇಟ್ ಇಸ್ ಅ ಬೆನ್ಸಿನ್ ರಿಂಗ್ ಇರುತ್ತೆ. ಬೆನ್ಸಿನ್ ರಿಂಗ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ಅವಾಗ ಏನು ಆನ್ಸರ್ ಬರುತ್ತೆ, ದಟ್ ಈಸ್ ಓನ್ಲಿ ಅವರ್ ಆನ್ಸರ್. ಯಾಕಂದರೆ ಬೆನ್ಸಿನ್ ರಿಂಗ್ ಇದ್ರೆ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ದಟ್ ಈಸ್ ಲೆಸ್ ರಿಯಾಕ್ಟಿವ್ ಆರ್ ಇಟ್ ಇಸ್ ನಾಟ್ ರಿಯಾಕ್ಟ್. A compound X with a molecular formula, okay, gives an positive. Now see, ಈ ಥರ 3 lines of question ಕೊಟ್ಟಿದ್ದಾರೆ. ನಮ್ಗೆ ಇಷ್ಟು ಓದೋದು ಬೇಕಾಗಿಲ್ಲ. ಓಕೆ, ಏನು ಕೇಳಿದ XYZ ರೆಸ್ಪೆಕ್ಟಿವ್ಲಿ. ಸೊ X is what? X is C5H10 and Y is this one. ಇವೆರಡು ಮಾತ್ರ ಕಂಡುಹಿಡ್ಕೊಳ್ಳೋಣ. ಸೊ ಈಗ ಫಸ್ಟ್ ನೋಡೋಣ, X ಏನಿದೆ, 5 ಕಾರ್ಬನ್ ಇದೆ. 5 ಅಂದರೆ ಏನು, ಪೆಂಟ್ ಇರಬೇಕು. ಸೊ ಪೆಂಟ್ ಯಾವುದ್ರಲ್ಲಿದೆ, ಇದರಲ್ಲೂ ಪೆಂಟೇನ್ ಇದೆ, ಇದರಲ್ಲೂ ಪೆಂಟೇನ್ ಇದೆ, ಇದರಲ್ಲಿ ಬ್ಯೂಟೇನ್ ಇದೆ, ಇದರಲ್ಲಿ ಪ್ರೋಪೇನ್ ಇದೆ. ಸೊ ಇವೆರಡು ಅಲ್ಲ. ಓಕೆ, ಉಳಿದಿರೋದು ಇವೆರಡು. ಈಗ ಪೆಂಟನಾಲ್ ಅಂಡ್ CH3 ಆಲ್ಕೋಹಾಲ್ ಬರಬೇಕು ಅಂದರೆ ನಾವು ಲಿಸನ್. ಸೊ 5 ಕಾರ್ಬನ್ ಇದೆ. ಓಕೆ, ಎರಡಕ್ಕೂ 2 ಹೈಡ್ರೋಜನ್ ಆ್ಯಡ್ ಮಾಡಿ 10 ಆಯಿತು. ಸೊ ಆವಾಗ ಉಳಿದಿರೋದು ಒಂದು ಆಕ್ಸಿಜನ್ ಇದಕ್ಕೆ ಆ್ಯಡ್ ಮಾಡಿದ್ರೆ ಇನ್ನೂ ಒಂದು ಹೈಡ್ರೋಜನ್ ಬೇಕಲ್ವ ಆಲ್ಕೋಹಾಲ್ ಮಾಡೋದಕ್ಕೆ. ನಾನು ಇಲ್ಲಿಗೆ ಇನ್ನೂ ಒಂದು ಬೇಕು. ಆಗ ನನಗೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ ಅಂದಮೇಲೆ ಅದೇನಾಗಿರುತ್ತೆ, ಆಬ್ವಿಯಸ್ಲಿ ಐದರ್ ಕೀಟೋನ್ ಆರ್ ಆಲ್ಡಿಹೈಡ್ ಇರಬೇಕು. ಇಲ್ಲ, ಇದರಲ್ಲಿ ನಮ್ಗೆ ಆಪ್ಷನಲ್ ಇಲ್ಲ. ಸೊ ಆಲ್ಕೋಹಾಲ್ ಬರಲ್ಲ, ಉಳಿದಿರೋದು ಒಂದೇ ಅಷ್ಟೇ, ಮುಗೀತು. ಬೇಕಾಗಿಲ್ಲ ನಮಗೆ ನೆಕ್ಸ್ಟ್ ಚೆಕ್ ಮಾಡೋದು. ಓಕೆ, ಅರ್ಥ ಆಗ್ತಿದೆ ಹೆಂಗೆ ಅಂತ? ಎಷ್ಟಾದರೂ ಲೈನ್ ಕ್ವಶನ್ ಇರಲಿ, ಆರಾಮ್ಸೆ ಆನ್ಸರ್ ಮಾಡ್ಬೋದು. ಕಂಪ್ಲೀಟ್ ದ ಮಿಸ್ಸಿಂಗ್ ಲಿಂಕ್ಸ್ XYZ ಬೈ ಮೇಕಿಂಗ್ ದ ಅಪ್ರಾಪ್ರಿಯೇಟ್. ಓಕೆ, ನಾವು ನೋಡಿ, ಸೀರೀಸ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ಅಸಿಟಿಕ್ ಆಸಿಡ್ ಕೊಟ್ಟಿದ್ದಾರೆ. ಸೊ ಬ್ರೋಮಿನ್ ಆ್ಯಡ್ ಮಾಡ್ತಿದ್ವಿ. ಕರೆಕ್ಟಾ? ಓಕೆ, ಇಲ್ಲಿ ಬ್ರೋಮಿನ್ ಆ್ಯಡ್ ಮಾಡಿದ್ರೆ ನಿಮಗೆ ಬ್ರೋಮಿನ್ ಬರುತ್ತೆ ಅನ್ಕೋತಾರೆ. ಎಲ್ಲದರಲ್ಲೂ ಬ್ರೋಮಿನ್ ಇದೆ. ಓಕೆ, ನಿಮ್ಗೆ ಅದು ಗೊತ್ತಿಲ್ಲ. ನೆಕ್ಸ್ಟ್ KCN. ನಮ್ಗೆ ಯಾವಾಗ RX ಜೊತೆಗೆ ನಾವು KCN ಆ್ಯಡ್ ಮಾಡ್ತೀವಿ, ನಮಗೆ ಗೊತ್ತಿರೋದು ಆಲ್ವೇಸ್ ನಮಗೆ RCN ಬರಬೇಕು. ಅಂದರೆ Xನ CN ರೀಪ್ಲೇಸ್ ಮಾಡ್ತಿದೆ. ಇವಾಗ ನೋಡೋಣ. ಸೊ ಇಲ್ಲಿ ಏನು ಬರ್ತಿದೆ ನೋಡಿ. ಸೊ ನೋ, ದಿಸ್ ಇಸ್ ರಾಂಗ್, ಬಿಕಾಸ್ ಇಲ್ಲಿ ನೋಡಿ COCN ಬರ್ತಿದೆ, ರಾಂಗ್ ಬರುತ್ತೆ. ದಿಸ್ ಇಸ್ ರಾಂಗ್. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಆಗಿ CH2ಗೆ ಅಟ್ಯಾಚ್ಡ್ ಆಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್ ಆಗಿದೆ. ಕರೆಕ್ಟಾ? ಇಲ್ಲೂ ಕೂಡ CH2 ಕರೆಕ್ಟಾಗಿ ಅಟ್ಯಾಚ್ಡ್ ಆಗಿದೆ. ನೋ, ಇಲ್ಲಿ ಹೈಡ್ರೋಜನ್ ರೀಪ್ಲೇಸ್ ಮಾಡ್ತಿದೆ. ದಿಸ್ ಇಸ್ ರಾಂಗ್. ಕರೆಕ್ಟಾ? ನೆಕ್ಸ್ಟ್ ಒನ್, CH3O H3O ಬರ್ತಿದೆ. H3O ನಿಮಗೆ RCN ಆಲ್ರೆಡಿ ಇದೆ. ಕರೆಕ್ಟಾ? COH ಆಲ್ರೆಡಿ ನಮಗಿದೆ. ಈಗ ಇದೇನು ಮಾಡುತ್ತೆ ಅಂದರೆ CN ರೀಪ್ಲೇಸ್ ಮಾಡುತ್ತೆ. ಕರೆಕ್ಟಾ? CN ರೀಪ್ಲೇಸ್ ಮಾಡಿದಾಗ ಏನು ಬರ್ಬೇಕು, ನನಗೆ COOH ಬರುತ್ತೆ. ಇಲ್ಲಿ ನೋಡಿ, ನೀವು ಆಲ್ರೆಡಿ COH ಇದೆ ಕ್ವಶನಲ್ಲಿ. ಅದನ್ನೇ ನನಗೆ ಇವೆರಡು ಪ್ರಾಡಕ್ಟ್ನ ನಾನು ತೊಗೊಂಡು ಎರಡರಲ್ಲೂ COH ಇದೆ. ಕರೆಕ್ಟಾ? ನಾನು ಇವಾಗ CN ಮಾತ್ರ ರೀಪ್ಲೇಸ್ ಮಾಡಬೇಕು. CN ರೀಪ್ಲೇಸ್ ಮಾಡಿದಾಗ ನನಗೆ ಏನು ಬರುತ್ತೆ, 3 ಕಾರ್ಬನ್ಸ್ ಇದೆ. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಒನ್ ಬೇಕಾಗೂ ಇಲ್ಲ ನಮಗೆ. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಈ ಥರ ಸೀರೀಸ್ ಆಫ್ ಆಪ್ಷನಲ್ಲಿದ್ದಾಗ ನೀವು ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಬೇಕು.
Next question, which of the following will form isocyanide on treating with CHCl3 and KOH? ನಾವು ಇದು ಬಂದು ಅಮೈನ್ಸ್ ಚಾಪ್ಟರ್ ಇಂದ ಕರೆಕ್ಟಾ. ಅಮೈನ್ಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಐಸೋಸೈನೈಡ್ ಯಾವಾಗ ಬರುತ್ತೆ, NC ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ಫಾರ್ ಪ್ರೈಮರಿ. ಕಾರ್ಬೈಲ್ ಅಮೈನ್ ಟೆಸ್ಟ್ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದು ಯಾವುದು ಪ್ರೈಮರಿ ಅಮೈನ್ಸ್. ಈಗ ಇದ್ರಲ್ಲಿ ಪ್ರೈಮರಿ ಯಾವುದು ಅಂತ ಕಂಡಿಡ್ಕೊಳ್ಳಿ. ಸೊ ಪ್ರೈಮರಿ ಯಾವ್ದು ಇರುತ್ತೆ ಇದರಲ್ಲಿ, ಫಸ್ಟ್ ಒನ್ ಏನಿದೆ, ಸೊ ಬೆನ್ಸಿನ್ ರಿಂಗ್ಗೆ CH3 ಅಟ್ಯಾಚ್ಡ್ ಆಗಿದೆ ಕರೆಕ್ಟಾ. ಸೊ ನೋ, ಇಟ್ ಇಸ್ ನಾಟ್ ಅ ಪ್ರೈಮರಿ ಅಮೈನ್, ರಾಂಗ್ ಇದು ಕರೆಕ್ಟಾ. ನೆಕ್ಸ್ಟ್ NH2CH3, ಓಕೆ ಎಸ್, ಎನ್ಗೆ ಒಂದೇ ಒಂದು ಅಟ್ಯಾಚ್ಡ್ ಆಗಿರೋದು, ಸೊ ಎಸ್ ದಿಸ್ ಇಸ್ ಅ ಪ್ರೈಮರಿ. ಬಟ್ ಇಲ್ಲೇನಾಗಿದೆ, ಎನ್ಗೆ 2 ಅಟ್ಯಾಚ್ಡ್ ಆಗಿದೆ, ನೋ. ಇಲ್ಲಿ ಎನ್ಗೆ 3 ಅಟ್ಯಾಚ್ಡ್ ಆಗಿದೆ, ಇದು ಅಲ್ಲ. ಸೊ ಒಂದೇ ಅಟ್ಯಾಚ್ಡ್ ಆಗಿರೋದು, ದಟ್ ಇಸ್ ದಿಸ್ ಒನ್. ಎನ್ಗೆ ಒಂದೇ ಕಾಂಪೌಂಡ್ ಅಟ್ಯಾಚ್ಡ್ ಆಗಬೇಕು, ದಟ್ ಇಸ್ ಕಾಲ್ಡ್ ಎಸ್ ಪ್ರೈಮರಿ. ಅರ್ಥ ಆಗ್ತಿದ್ಯಾ? ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಬೇಸಿಕ್ ಅಮಾಂಗ್ ದ ಫಾಲೋಯಿಂಗ್ ಇಸ್, ನಾನು ಅಸಿಡಿಕ್ ಕಂಡುಹಿಡಬೇಕಾದ್ರೆ ಏನೆಲ್ಲ ಕೊಟ್ಟಿದ್ದೆ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ಮೋರ್ ಅಸಿಡಿಕ್. ಅದೇ ರೀತಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಮೋರ್ ಅಸಿಡಿಕ್ ಅಂದ್ರೆ ಅದು ಆಬ್ವಿಯಸ್ಲಿ ಉಲ್ಟಾ ಲೆಸ್ ಬೇಸಿಕ್ ಆಗಿರುತ್ತೆ. ಸೊ ಮೋಸ್ಟ್ ಬೇಸಿಕ್ ಯಾವುದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾವ್ದಿದೆ ನಮಗೆ, ಸೊ ಯು ಹ್ಯಾವ್ ಓನ್ಲಿ ಒನ್, ದಟ್ ಇಸ್ CH3. ಸೊ CH3 ಇಸ್ ದ ಮೋಸ್ಟ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ದಟ್ ಹ್ಯಾವಿಂಗ್ ಹೈಯರ್ ಬೇಸಿಕ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. Next question, on oxidation with the mild oxidizing agent like bromine water, the glucose is oxidized. See, ಇದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ಕೊಟ್ಟಿದ್ದಾರೆ. ಇಲ್ಲೇನಿದೆ, ಗ್ಲೂಕೋಸ್ ಕೊಟ್ಟಿದ್ದಾರೆ. ಗ್ಲೂಕೋಸ್ ಇದ್ರ ಜೊತೆ ಟ್ರೀಟ್ ಮಾಡಿದ್ರೆ, ಆಕ್ಸಿಡೇಷನ್ ಮಾಡಿದ್ರೆ ಏನು ಬರುತ್ತೆ, ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಗ್ಲೂಕೋಸಲ್ಲಿ ನಮಗೆ ಡಿಫ್ರೆಂಟ್ ರಿಯಾಕ್ಷನ್ ಇದೆ, ಟೋಟಲಿ 5 ರಿಯಾಕ್ಷನ್ ಇದೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ನಮಗೆ ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಗ್ಲೂಕೋನಿಕ್ ಆಸಿಡ್ ಬರುತ್ತೆ. ಓಕೆನಾ, ಗ್ಲೂಕೋನಿಕ್ ಆಸಿಡ್, ವ್ಯಾಲೆರಿಕ್ ಆಸಿಡ್ ನಮಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ವಿಟಮಿನ್ ಇಸ್ ವಾಟರ್ ಸಾಲ್ಯುಬಲ್? ನಾನು ಏನು ಹೇಳ್ಕೊಟ್ಟಿದ್ದೆ ಟ್ರಿಕ್ಕು, ವಾಟರ್ ಸಾಲ್ಯುಬಲ್ ಇಸ್ ಓನ್ಲಿ B and C. ಇನ್ನು ಮಿಕ್ಕಿದ್ದೆಲ್ಲ ಫ್ಯಾಟ್ ಸಾಲ್ಯುಬಲ್. B and C, ಸೊ E ಬರೋದಿಲ್ಲ, D ಬರೋದಿಲ್ಲ. ರೈಬೋಫ್ಲೇವಿನ್ ಆ್ಯಂಡ್ ರೆಟಿನಾಲ್. ರೆಟಿನಾಲ್ ಇಸ್ ದ ಕಾಂಪ್ಲೆಕ್ಸ್ ಆಫ್ A, ವಿಟಮಿನ್ A ಬರುತ್ತೆ. ಹಾಗಾದ್ರೆ ಉಳಿದಿರೋದೊಂದೇ ನಮಗೆ, ದಟ್ ಇಸ್ C. ಓಕೆ, ರೈಬೋಫ್ಲೇವಿನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಓಕೆ, ಸೊ ಆಗ ನಮ್ಗೆ ಏನು ಬರುತ್ತೆ, ವಿಟಮಿನ್ C. Next question, in the fibrous protein, polypeptide chains are held together. So now, weak van der Waals force, no, wrong. Electrostatic force, no. Covalent ಬರೋದಿಲ್ಲ, ಇರೋದೊಂದೇ ನಮಗೆ ಹೈಡ್ರೋಜನ್. ಬಯೋಮಾಲಿಕ್ಯೂಲ್ ಚಾಪ್ಟರ್ ಎಲ್ಲ ಬರೋದು ಹೈಡ್ರೋಜನ್ ಬಾಂಡ್ಸೇ ಬರೋದು. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಒನ್, ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ ಇಸ್ ಕನ್ವರ್ಟೆಡ್ ಇಂಟು. ನಾವು ಲಿಸನ್, ಇದು ಅಮೈನ್ಸ್ ಚಾಪ್ಟರ್ ಇಂದ, ಓಕೆನಾ, ಅಮೈನ್ಸ್ ಚಾಪ್ಟರ್ ಇಂದ ಕೇಳಿರೋದು. ನೇಮಲ್ಲೇ ಇದೆ ಹಾಫ್ಮನ್ ಬ್ರೋಮಮೈಡ್. ಅಮೈಡ್ ಇದೆ, ಅಮೈಡ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಅಮೈನ್ಸ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಅಮೈಡ್ಸ್ ಆರ್ ಕನ್ವರ್ಟೆಡ್ ಇಂಟು ಅಮೈನ್ಸ್. ವೆರಿ ಸಿಂಪಲ್, ಕ್ವಶನ್ ಅಲ್ಲೇ ನಿಮ್ಗೆ ಆನ್ಸರ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಲಾಸ್ಟ್ ಕ್ವಶನ್, ದ ಕರೆಕ್ಟ್ ಅಸಿಡಿಟಿ ಆರ್ಡರ್ ಆಫ್ ದ ಫಾಲೋಯಿಂಗ್ ಈಸ್. ನಾವು 4 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ನೋಡಿ, ನಿಮ್ಗೆ ಏನಿದೆ ಇಲ್ಲಿ, ನಮ್ಗೆ ಏನು ಕೊಟ್ಟಿದ್ದಾರಪ್ಪ, ಆಲ್ಕೋಹಾಲ್ ಇದೆ, ಫಿನಾಲ್, ಮತ್ತೆ ಆಸಿಡ್, ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ನೇಮಲ್ಲೇ ಇದೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಆಬ್ವಿಯಸ್ಲಿ ಅದು ಆಸಿಡ್ ಸ್ಟ್ರೆಂತ್ ಆಗಿರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಫಿನಾಲ್. ಹಾಗಾದ್ರೆ 3 and 4 ಫಸ್ಟ್ ಬರಬೇಕು. ಇದ್ರಲ್ಲಿ 3 and 4 ಇದೆ, ಇದ್ರಲ್ಲಿ 4 and 3 ಇದೆ. ಸೊ ಇದೆರಡು ಅಲ್ಲ, ಕರೆಕ್ಟಾ? ಈಗ 3 and 4, 4 and 3 ಅದನ್ನ ನೋಡ್ಕೋಬೇಕು. ಇಲ್ಲೇನಿದೆ, ಎಲೆಕ್ಟ್ರಾನಿಕ್ ಡೊನೇಟಿಂಗ್ ಗ್ರೂಪ್ ಇದೆ. ನಾನು ಹೇಳ್ದೆ ಎಲೆಕ್ಟ್ರಾನಿಕ್ ಡೊನೇಟಿಂಗ್ ಗ್ರೂಪ್ ಇದೆ ಅಂದ್ರೆ ದಟ್ ಈಸ್ ಲೆಸ್ ಅಸಿಡಿಕ್. ಓಕೆ, ಎಲೆಕ್ಟ್ರಾನಿಕ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ ಅಂದ್ರೆ ದಟ್ ಈಸ್ ಮೋರ್ ಅಸಿಡಿಕ್. ಸೊ 4 is more ಲೆಸ್ ಅಸಿಡಿಕ್ ದೆನ್ 3. ಸೊ ಹಾಗಾದ್ರೆ 3 is more acidic than 4 and 4 is more acidic than 2. 2 is more acidic than 1. ಅರ್ಥ ಆಗ್ತಾ? ವೆರಿ ಸಿಂಪಲ್. ಓಕೆ, ಸೊ ಈ ತರ ಟೋಟಲ್ 60 ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಇದನ್ನ ನೋಡಿ, ಕರೆಕ್ಟಾಗಿ ನಾನು 1 minute ಟೈಮರ್ ಇಟ್ಕೊಂಡಿದ್ದೀನಿ ಎಲ್ಲ ಕ್ವಶನ್ಗೂ. ನೀವೇ ಅರ್ಥ ಮಾಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡಿದ್ದೀನಿ ಆ ಕ್ವಶನ್ನ ವಿತಿನ್ ದಟ್ ಟೈಮಲ್ಲಿ ಅಂತ. ಸೊ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಯಾರಿಗೆ ಈ ಕ್ವಶನ್ ಪೇಪರ್ ಬೇಕೋ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಮಾಕ್ ಟೆಸ್ಟ್ 1. ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಕಮ್ ವಿತ್ ದ ಮಾಕ್ ಟೆಸ್ಟ್ 2. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.